ಪೆಟ್ರೋಲ್ ಅಲ್ಲಿ ಒಂದು 7-8 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಅವಾಗ CNG ಎಷ್ಟು ಬರ್ಬೋದು ಸರ್? 10 ಕಿಲೋಮೀಟರ್ ಮಿನಿಮಮ್ ಜಾಸ್ತಿ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಎಷ್ಟು ಫಿಟ್ ಮಾಡಿದ್ದೀರಾ ಸರ್ CNG ಟ್ಯಾಂಕ್? ನಾವು 7000 ಗಾಡಿ ಮೇಲೆ ಮಾಡಿ 7,000 ಗಾಡಿಗಳ ಮೇಲೆ. ಆಮೇಲೆ ಮೈಲೇಜ್ ಸಿಗುತ್ತೆ, ನಿಮಗೆ ಖರ್ಚು ಕೂಡ ಕಡಿಮೆ ಆದ. ನಾನು ದೊಡ್ಡ ಗಾಡಿಲೇ ಓಡಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರಿಗೆ ಸೊ ಈ CNG ಬೆಸ್ಟ್ ಅಂದ್ರೆ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. CNG ನಮ್ಮಲ್ಲಿ ಹಾಕ್ಬೇಕು ಅಂದ್ರೆ ನಮ್ಮಲ್ಲಿ ಪ್ರೊಫೆಷನಲ್ ಟೆಕ್ನಿಷಿಯನ್ ಇರೋದು. ನಾವು ಆಲ್ರೆಡಿ 20 ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಹೊಂದಿರೋದು. ಹಾಗಾಗಿ ನಮ್ಮಲ್ಲಿ ಹಾಕಿದ್ರೆ ನಿಮ್ಗೆ ವೆಹಿಕಲ್ ಪರ್ಫಾರ್ಮೆನ್ಸ್ ಮೈಲೇಜ್ ಎಲ್ಲ ಇದು ಎಲ್ಲೋ ಬೋರ್ಡ್ ಅಷ್ಟೇ ಅಲ್ಲ, ವೈಟ್ ಬೋರ್ಡ್ ತುಂಬಾ ಜನ ಹಾಕ್ತಾ ಇದ್ದಾರೆ. ಡೀಸೆಲ್ ಗಾಡಿಯವರು ಫಿಟ್ ಮಾಡಿಸ್ಬೋದಾ, ಪೆಟ್ರೋಲ್ ಗಾಡಿಯವರು? ಪೆಟ್ರೋಲ್ ವೆಹಿಕಲ್ ಮಾತ್ರ ಈ ಮಾಡಲ್ ಯಾವುದೇ ಮಾಡಲ್ ತಗೊಬರಲಿ ಪೆಟ್ರೋಲ್ ವೆಹಿಕಲ್ ಮಾಡಿ 20 ಇಯರ್ಸ್ ವಾರಂಟಿ ಕೊಡ್ತಾರೆ. ಟ್ಯಾಂಕಿಗೆ 3 ಅವರ್ಸ್ ಒಂದು ಫಿಟ್ಟಿಂಗ್ ಆಗ್ಬಿಡ್ತದೆ. ಈ ಶೋರೂಮ್ ಇಂದಾನೆ CNG ಗಾಡಿ ತಗೊಂಡ್ರೆ ಹೆಂಗಿರುತ್ತೋ ಆ ತರ ಫಿಟ್ಟಿಂಗ್ ಮಾಡ್ಕೊಡ್ತೀರಾ? ಇದು ಆಟೋ ಟ್ಯಾಂಕ್, ಆಟೋಗೆ ಸಹ ಫಿಟ್ ಮಾಡ್ತೀವಿ. ಜವಾಲಿ ಕಿಟ್ ನಾವು ಮ್ಯಾಕ್ಸಿಮಮ್ ಪ್ರಿಫರೆನ್ಸ್ ಮಾಡೋದು ಕಿಟ್ ಇದೆ. ಮೈಲೇಜ್ ಜಾಸ್ತಿ ಬೆಲೆಗೆ ಕಿಟ್ ಆಲ್ರೆಡಿ LPG ಇರುತ್ತೆ, CNG ಕನ್ವರ್ಟ್ ಮಾಡ್ತೀರಾ? ಮಾಡ್ಬೋದು, ಅದನ್ನು ಮಾಡ್ಕೊಡ್ತೀರಾ? ಬೆಂಗಳೂರಲ್ಲಿ ನಮ್ದು 3 ಬ್ರಾಂಚಸ್ ಅಲ್ಲಿ ಎಲ್ಲಿ ಹೋದ್ರು ಫ್ರೀ ಆಫ್ ಕಾಸ್ಟ್ ಅಲ್ಲಿ 2 ಇಯರ್ಸ್ ವಾರಂಟಿ. ನ್ಯಾಚುರಲ್ ಗ್ಯಾಸ್ ಟೆಕ್ ಸೊಲ್ಯೂಷನ್. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಪ್ರತಿಯೊಬ್ಬರಿಗೂ ಈಗ ಮೈಲೇಜ್ ಬೇಕು ಅಂತ ಅಂದರೆ ಏನಾದರೂ ದುಡಿಯೋ ಗಾಡಿಗಳು, ಕ್ಯಾಬ್ ಗಾಡಿಗಳಾಗಿರಲಿ, ಪ್ರತಿಯೊಂದಕ್ಕೂ CNG ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಆ CNG ಎಲ್ಲಿ ಹಾಕ್ಸ್ಬೇಕು, ಎಲ್ಲಿ ಚೆನ್ನಾಗಿ ಹಾಕ್ತಾರೆ, ಪರ್ಫೆಕ್ಟ್ ರೇಟ್ ಬೇಕು ನಮಗೆ, ವಿತ್ ಕ್ವಾಲಿಟಿನೂ ಇರಬೇಕು. ಸೊ ಪ್ರತಿಯೊಬ್ಬರಿಗೂ ಏನೇನು ಇರುತ್ತೆ ಅದ್ರ ಬಗ್ಗೆ ಐಡಿಯಾನೂ ಇರಲ್ಲ. ಎಷ್ಟೋ ಜನಗಳಿಗೆ ಅದು ಮೈಲೇಜ್ ಬರಲ್ಲ ಬಿಡು ಅಂತ ಬಿಡ್ತಾರೆ. ಮೈಲೇಜ್ ಬರಲಿಲ್ಲದ್ರೆ ಏನಂತೆ ಎಕ್ಸ್ಟ್ರಾ CNG ಕೂಡ ಫಿಟ್ ಮಾಡ್ಕೋಬೋದು. ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಾನು ಇವತ್ತು ನ್ಯಾಚುರಲ್ ಗ್ಯಾಸ್ ಟೆಕ್ ಸೊಲ್ಯೂಷನ್ ಅಂತಕ್ಕಂಥ ಒಂದು ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಯಾವ ಥರ ಅಂತ ಅಂದರೆ ಆಲ್ಮೋಸ್ಟ್ ಗಾಡಿ ವೇಟಿಂಗಲ್ಲಿ ಇರ್ತಾವೆ. ಮೇನ್ ರೋಡಲ್ಲೂ ಕೂಡ ಲೆಫ್ಟ್ ಸೈಡಿಗೆ ಅಲ್ಲೇ ಪಾರ್ಕಿಂಗ್ ಹಾಕ್ಕೊಂಡಿದ್ದಾರೆ. ಸೊ ಒಳಗಡೆನೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಆಲ್ರೆಡಿ ವೇಟಿಂಗಲ್ಲಿ ಹಾಕ್ಸ್ಕೊತಾ ಇದ್ದಾರೆ. ಅಷ್ಟು ಬೇಡಿಕೆ ಇರತಕ್ಕಂಥ CNG ಕಂಪ್ನಿ ಇದು. ಅಂದರೆ ಇಲ್ಲೇ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇಟ್ಟು ಇಲ್ಲಿ ಬರ್ತದೆ. ಇವ್ರದ್ದು ಬೆಂಗಳೂರಲ್ಲಿ ಕೆಲವು ಕಡೆ ಬ್ರಾಂಚಸ್ ಕೂಡ ಇಟ್ಟಿದ್ದಾರೆ ಇವ್ರದ್ದೇನೆ. ಮತ್ತು ಗೌರ್ಮೆಂಟ್ ಅಥರೈಸ್ಡ್ CNG ಪಾಯಿಂಟ್ ಇದು. ಸೊ ನೀವೇನಾದರೂ CNG ಹಾಕ್ಸ್ಬೇಕಂದ್ರೆ, ಒಳ್ಳೆ ಕಡೆ ಹಾಕ್ಸ್ಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಇದ್ರ ಓನರ್ ಆಗಿರ್ತಕ್ಕಂಥ ಕಣಕರ್ ಸರ್ ನಮ್ಮ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸೊ ಅದಕ್ಕೆ ಜನಗಳಿಗೆ CNG ನಿಮ್ಮಲ್ಲಿ ಯಾಕೆ ಹಾಕ್ಸ್ಬೇಕು ಅಂತ ನಾನು ಮೊದಲೇ CNG ನಮ್ಮಲ್ಲಿ ಹಾಕ್ಬೇಕು ಅಂದ್ರೆ ನಮ್ಮಲ್ಲಿ ಪ್ರೊಫೆಷನಲ್ ಟೆಕ್ನಿಷಿಯನ್ ಇರೋದು. ನಾವು ಆಲ್ರೆಡಿ 20 ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಹೊಂದಿರೋದು. ಹಾಗಾಗಿ ನಮ್ಮಲ್ಲಿ ಹಾಕಿದ್ರೆ ನಿಮ್ಗೆ ವೆಹಿಕಲ್ ಪರ್ಫಾರ್ಮೆನ್ಸ್ ಮೈಲೇಜ್ ಎಲ್ಲದನ್ನು ಮತ್ತೆ ನಿಮ್ಗೆ ಆಥರೈಸ್ ಸೆಂಟರ್ ಇದೆ. ಸೊ ಹಾಗೆ ನಾವು RTOದಲ್ಲಿ ಎಂಡೋಸ್ಮೆಂಟ್ ಮಾಡಿಸಿ ಕೊಟ್ಬಿಡ್ತೀವಿ ಫಿಟ್ಟಿಂಗ್ ಮಾಡ್ತಾರೆ. ಸೊ ವಿತ್ 2 ಇಯರ್ ವಾರಂಟಿ ಗ್ಯಾರಂಟಿ ಕೊಟ್ಬಿಡ್ತೀವಿ. ಅದಕ್ಕಾಗಿ ನಮ್ಮಲ್ಲಿ ಹಾಕಿದ್ರೆ ನಿಮ್ಗೆ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಸರ್ ಈ CNG ಇದು ಫಿಟ್ಟಿಂಗ್ ಆಗಿದೆ. ಇದು 65 ಲೀಟರ್ ಕೆಪಾಸಿಟಿ ಟ್ಯಾಂಕು, ಸ್ವಿಫ್ಟ್ ಡಿಸೈರ್ ಮಾಡಲು 2023 ಮಾಡಲ್. ಫುಲ್ ಇನ್ಸ್ಟಾಲೇಷನ್ ಆಗಿದೆ. ಸ್ಟ್ಯಾಂಡ್ ಬರುತ್ತೆ, ಟ್ಯಾಂಕ್ ಬರುತ್ತೆ 65 ಲೀಟರ್ಸು. ನೀಟಾಗಿ ಫಿಟ್ಟಿಂಗ್ ಆಗಿದೆ. ಕೆಳಗಡೆ ಬೆಲ್ಟ್ ಹಾಕಿದ್ದೀವಿ, ಯಾಕಂದರೆ ಇದು ಯಾವತ್ತೂ ಲೂಸ್ ಆಗಬಾರ್ದು ಅಂತ ಒಂದ್ಸಲ ಪರ್ಮನೆಂಟ್ ಸೊಲ್ಯೂಷನ್ ಇವೆಲ್ಲ ಮಾಡಿದ್ವಿ. ಸೊ ಕಂಪ್ಲೀಟ್ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ ಇರೋದು ನಿಮ್ಮ ಹತ್ರ? ಕಂಪ್ಲೀಟ್ ಪ್ರೊಫೆಷನಲ್ ಟೆಕ್ನಿಷಿಯನ್ ಸರ್. ಓಕೆ ಓಕೆ. ಇದು ಪರ್ಮನೆಂಟ್ ಆಗಿ ಫಿಕ್ಸ್ ಆಗಿದೆ? ಇದು ಪರ್ಮನೆಂಟ್ ಇದು, ಮತ್ತೆ ಏನು ಇದು ಆಗಲ್ಲ ಸರ್. ಓಕೆ. 60 ಲೀಟರ್ ಇದೆ ಸರ್ ಇದು? 65 ಲೀಟರ್ಸ್ ಮೀನ್ಸ್ 12 kg ಟ್ಯಾಂಕ್, 10 kg ಗ್ಯಾಸ್ ಇದೆ. ಓಕೆ ಓಕೆ. ಸೊ ಎಲ್ಲ ಬೋರ್ಡ್ ಕಾರ್ಗಳು ಸುಮ್ಮನೆ ಬರ್ತಾನೆ ಇದಾವೆ. ಇಲ್ಲಂತೂ CNG ಫಿಟ್ ಮಾಡಿಸ್ಕೊಳ್ಳೋದಕ್ಕೆ ಸುಮಾರು ಕಾರ್ಗಳು ಬರ್ತಾನೆ ಇರ್ತಾವೆ, ಬಿಸಿ ಇರ್ತಾರೆ. ಕೇಳ್ಬೇಕು ಫ್ರೀ ಇದೀರಾ ಅಂತ ಕೇಳ್ಬಿಟ್ಟು ಬರ್ಬೇಕು ನೀವೇನಾದ್ರು CNG ಫಿಟ್ ಮಾಡ್ಬೇಕಂದ್ರೆ. ಸೊ ಇಲ್ಲೂ ಒಂದು ನಮ್ಮ ಯಾತ್ರಿ ಅವ್ರು ಇದು ಗಾಡಿ ಬಿಟ್ಟಿರೋದು. ಇದು ಅಷ್ಟೇ ಫಿಟ್ಟಿಂಗ್ ಆಗಿದೆ ಫುಲ್ ಸರ್. ಸೊ ಫಿಟ್ಟಿಂಗ್ ಆಗಿದೆ ನೀಟಾಗಿ. ಇದು 65 ಕೆಪಾಸಿಟಿ ಟ್ಯಾಂಕ್. ಫುಲ್ ಬೂಟ್ ಪ್ಲಸ್ 2 ಸೂಟ್ ಕೇಸ್ ಹಾಕೋ ಜಾಗ ಸಿಗುತ್ತೆ ಇದರಲ್ಲಿ. ಓಕೆ ಓಕೆ ಓಕೆ. ಡಿಸೈರ್ ಇದು ಸ್ಪೇಸ್ ಇದೆ, ಪ್ಲಸ್ CNG ಮೈಲೇಜ್ ಕೂಡ ಉಳಿತಾಯ. ಮಿನಿಮಮ್ ನಿಮಗೆ ಸಿಟಿಯಲ್ಲಿ ನಿಮಗೆ 22 ಪ್ಲಸ್, ಲಾಂಗ್ ಅಲ್ಲೇ 33 ಇಂದ 35 ತನಕ. ಓಕೆ ಓಕೆ. ಈಗ ಇಷ್ಟು ಕಾರ್ಗಳು ವೇಟಿಂಗ್ ಅಲ್ಲಿ ಇದಾವೆ. ಕೆಲವೊಂದು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ಸೊ ನನಗೆ ಈ CNG ನಿಮ್ಮನ್ನು ಬಂದು ಹಾಕ್ಸ್ತಾರೆ. ಆಗ್ಲೇ ಹೇಳಿದ್ರೆ ಏನಕ್ಕೆ ನಿಮ್ಮಲ್ಲೇ ಹಾಕ್ಸ್ಬೇಕು ಅಂತೇಳಿ. ಸೊ ಈ CNG ಕಂಟಿನ್ಯೂಸ್ ಆಗಿ ಅಂದರೆ ಈ ಎಲ್ಲೋ ಬೋರ್ಡ್ ಅವರು ಅಷ್ಟೇ ಹಾಕ್ಸ್ಕೋಬೇಕಾ, ಯಾರ್ಯಾರೆಲ್ಲ ಹಾಕ್ಸ್ಬೋದು ಪರ್ಟಿಕ್ಯುಲರ್ ಆಗಿ ಇದನ್ನ? ಇದು ಎಲ್ಲೋ ಬೋರ್ಡ್ ಅಷ್ಟೇ ಅಲ್ಲ, ವೈಟ್ ಬೋರ್ಡ್ ತುಂಬಾ ಜನ ಹಾಕ್ತಾ ಇದ್ದಾರೆ. ಎಲ್ಲೋ ಬೋರ್ಡ್ ಗಾಡಿಗಳು ಜಾಸ್ತಿ, ಯಾಕಂದ್ರೆ ಅವರು ಡೈಲಿ 250 ಕಿಲೋಮೀಟರ್ ಓಡಿಸ್ತಾರೆ. ಅವ್ರಿಗೆ ಬೆನಿಫಿಟ್ ಜಾಸ್ತಿ ಬರುತ್ತೆ, ಮಂತ್ಲಿ ಸೇವಿಂಗ್ ಜಾಸ್ತಿ ಬರುತ್ತೆ. ಹಾಗಾಗಿ ಎಲ್ಲೋ ಬೋರ್ಡ್ ಜಾಸ್ತಿ ಪ್ರಿಫರೆನ್ಸ್ ಮಾಡ್ತಾರೆ. ಈ ನಡುವೆ ವೈಟ್ ಬೋರ್ಡ್ ಅವರು ತುಂಬಾ ಗಾಡಿ ಫಿಟ್ ಮಾಡ್ಕೊಂತ ಇದ್ದಾರೆ. ಇದು ಡೀಸೆಲ್ ಗಾಡಿಯವರು ಫಿಟ್ ಮಾಡಿಸ್ಬೋದಾ, ಪೆಟ್ರೋಲ್ ಗಾಡಿಯವರು? ಪೆಟ್ರೋಲ್ ವೆಹಿಕಲ್ ಮಾತ್ರ, ಡೀಸೆಲ್ ಇಲ್ಲ, ಓನ್ಲಿ ಪೆಟ್ರೋಲ್. ಹೌದು. ಡೀಸೆಲ್ ಗಾಡಿಗೆ ಯಾಕೆ ಫಿಟ್ ಮಾಡಕ್ ಬರಲ್ಲ? ಡೀಸೆಲ್ ಗಾಡಿಗೆ ಅದು ಆಕ್ಚುಲಿ ಅದು ಡಿಫ್ರೆಂಟ್. ಡೀಸೆಲ್ ಗಾಡಿ ಮಾಡ್ಬೇಕಾದ್ರೆ ಇಂಜಿನ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ. ಇದು ನ್ಯಾಚುರಲ್ ಗ್ಯಾಸ್ ಅಲ್ವಾ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಡೀಸೆಲ್ ಗಾಡಿ ಇದು ಆಗಲ್ಲ. ಸೊ ಪೆಟ್ರೋಲ್ ಅಷ್ಟೇ. ಪೆಟ್ರೋಲ್ ಗಾಡಿ ಪೆಟ್ರೋಲ್ ಫಾರ್ ಎಕ್ಸಾಂಪಲ್ ಹಳೇ ಮಾಡಲ್ ಗಾಡಿ ಇದೆ, ಈ ಮಾಡಲ್ ಯಾವುದೇ ಮಾಡಲ್ ತಗೊಬರ್ಲಿ ಪೆಟ್ರೋಲ್ ವೆಹಿಕಲ್ ಮಾಡಿ. ಸೊ ಎಲ್ಲಾ ಗಾಡಿಗಳಿಗೂ ಸೇಮ್ ಮೈಲೇಜ್ ಡಿಪೆಂಡ್ಸ್ ಆನ್ ದ ಪೆಟ್ರೋಲ್ ಮೈಲೇಜ್. ಪೆಟ್ರೋಲ್ ಅಲ್ಲಿ ಏನು ಬರ್ತದೋ ಅದಕ್ಕೆ ಮೈಲೇಜ್ ನಾವು CNG ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕು. ಓಕೆ. ಫಾರ್ ಎಕ್ಸಾಂಪಲ್ 2005, 7 ಒಂದು SUV ಗಾಡಿಗಳು ಇರ್ತವೆ, ಹಳೆ ಗಾಡಿಗಳು, ಅದಕ್ಕೂ ಕೂಡ CNG ಫಿಟ್ ಮಾಡ್ಕೊಡ್ತೀವಿ. ಎನಿ ವೆಹಿಕಲ್ ಮಾಡ್ಬೋದು. ಪೆಟ್ರೋಲ್ ಅಲ್ಲಿ ಒಂದು 7-8 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಅವಾಗ CNG ಎಷ್ಟು ಬರ್ಬೋದು ಸರ್? 10 ಕಿಲೋಮೀಟರ್ ಮಿನಿಮಮ್ ಜಾಸ್ತಿ ಬರುತ್ತೆ. ಮಿನಿಮಮ್ 8 ರಿಂದ 10 ಕಿಲೋಮೀಟರ್ ಮಿನಿಮಮ್.
ನಿಮ್ದು ಆಲ್ರೆಡಿ ಪೆಟ್ರೋಲ್ ಏನ್ ಮೈಲೇಜ್ ಬರ್ತಾ ಇದೆಯೋ 8 ರಿಂದ 10 ಕಿಲೋಮೀಟರ್ ಜಾಸ್ತಿ ಬರುತ್ತೆ. ಮತ್ತೆ CNG ಪರ್ ಕೆಜಿಗೆ 90 rupees ಇದೆ, 93 rupees. ಪೆಟ್ರೋಲ್ಗೆ 100 and change ಇದೆ. ಸೊ ನಿಮ್ಗೆ ಡಬಲ್ ಮೈಲೇಜ್ CNG, ಆಲ್ಮೋಸ್ಟ್ ಡಬಲ್ ಮೈಲೇಜ್ ಆಲ್ಮೋಸ್ಟ್ ಎಲ್ಲ ಗಾಡಿಗಳು CNG ಒಳ್ಳೆ ಉಳಿತಾಯ ಅಂತ ಹೇಳಿ. ಎಲ್ಲ ಉಳಿತಾಯ ಸರ್ CNG ಹಾಕ್ಸೋದ್ರಿಂದ ಏನೋ ಆಗತ್ತಾ ಏನು ಇಲ್ವಾ? 100% ಸೇಫ್ಟಿ ಇದೆ ಸರ್. ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ನಿಂದ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಟ್ಯಾಂಕ್ಗಳು, ಯಾರು ಏನು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. 20 years ವಾರಂಟಿ ಕೊಡ್ತಾರೆ ಟ್ಯಾಂಕ್ಗೆ. ಓಕೆ. ಸೊ ಹಾಗಾಗಿ ಏನು 100% ಸೇಫ್ಟಿ ಇರ್ತದೆ. ಓಕೆ. ಇದನ್ನ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೆಡನ್ ಕಾರ್ಗಳು, ಹ್ಯಾಚ್ ಬ್ಯಾಕ್ ಮತ್ತೆ SUV ಈ ತರ ಇಲ್ಲ ಎಲ್ಲಾ ಗಾಡಿಗಳಿಗೂ ಎಲ್ಲ ಗಾಡಿಗಳು ಹಾಕ್ಬೋದು, ಆದ್ರೆ ಕೆಪಾಸಿಟಿ ಮಾತ್ರ ಡಿಫ್ರೆಂಟ್ ಇರುತ್ತೆ. ಓಕೆ. ಸೊ ಒಂದೊಂದು ಗಾಡಿಗೆ ಕಾಮನ್ ಆಗಿ 10 kg, 12 kg, 14 kg ಈ ತರ ಟ್ಯಾಂಕ್ ಹಾಕ್ತಿವಿ. ಎಲ್ಲ ನಾವು ಫಿಟ್ಟಿಂಗ್ ಮಾಡ್ಬಿಟ್ಟು ಆಟೋದಲ್ಲಿ ಎಂಡಾರ್ಸ್ಮೆಂಟ್ ಮಾಡಿಸ್ಕೊಡ್ತೀವಿ. ಇದು ಹಾಕೋದ್ರಿಂದ ಸ್ಪೇಸ್ ಏನಾದ್ರು ಕಮ್ಮಿ ಆಗುತ್ತಾ? ಒಂದು 30 to 40% ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಅದೊಂದು ಎಕ್ಸಾಂಪಲ್ ಸ್ವಲ್ಪ ಸಿಂಪಲ್ ಮಾಡಿದ್ವಿ. ಒಂದ್ ನಿಮಿಷ ಸರ್, ತೆಗಿತಾ ಇದಾರೆ ನೋಡಿ. ಇಷ್ಟು ಜಾಗ ಸ್ವಿಫ್ಟ್ ಡಿಸೈರ್ ಇದೆ, ಇಲ್ಲಿ CNG ಫಿಟ್ ಮಾಡಿದ್ದಾರೆ. ಇಷ್ಟು ಜಾಗ ಸ್ಪೇಸ್ ಆಗಿರುತ್ತೆ, ಒಂದು ಸೂಟ್ ಕೇಸ್ ಇಡ್ಬೋದು, ಬಟ್ಟೆ ಇಡ್ಬೋದು, ಏನಾದ್ರು ಇಟ್ಕೋಬಹುದು. ಇಷ್ಟು ಜಾಗ ಕೂಡ ನಿಮ್ಗೆ ಫ್ರೀಯಾಗಿ ಉಳಿಯುತ್ತೆ, ಪ್ಲಸ್ ಮೈಲೇಜ್ ಬರುತ್ತೆ. ಅಷ್ಟು ಜಾಗ ಅಲ್ವಾ? ಮೈಲೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಹ್ಯಾಚ್ ಬ್ಯಾಕ್ ಗಾಡಿ ತಗೋತೀವಿ ಅಂತಂದ್ರೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಅದಕ್ಕಿಂತ? ಹೌದೌದು, ಸ್ವಲ್ಪ ಕಡಿಮೆ. ಸೊ ಪ್ರೈಸ್ ವೈಸ್ ಹೇಳ್ಬೇಕಂತ ಹೇಳಿದ್ರೆ ಇವಾಗ ಅಪ್ ಟು 2020 ಮಾಡಲ್ BS4 ಗೆ ಒಂದು ರೇಟ್ ಇರ್ತದೆ, BS6 ಮಾಡಲ್ಗೆ ರೇಟ್ ಡಿಫ್ರೆಂಟ್ ಆಗಿರ್ತದೆ. BS6 ಮಾಡಲ್ ಈಗ ಡಿಫ್ರೆಂಟ್ 8 ಇಂಜೆಕ್ಟರ್ ಕಿಟ್ ಅಂತ ಬರ್ತದೆ, ಅದೇ 8 ಇಂಜೆಕ್ಟರ್ ಕಿಟ್ ಹಾಕ್ಬೇಕಾಗುತ್ತೆ ನಾವು. ಓಕೆ. ಈಗ ನೋಡ್ತಕ್ಕಂಥ ವೀಕ್ಷಕರಿಗೆ ಹೌದಪ್ಪ ನಾನು CNG ಫಿಟ್ ಮಾಡಬೇಕು, ಯಾವ ತರ ಪ್ರೊಸೀಜರು, ನಾನು ನಿಮ್ಮ ಹತ್ರ ಯಾವ ತರ ಬರ್ಬೇಕು, ಯಾವಾಗ ಬರ್ಬೇಕು, ಯಾವ ತರ ಇನ್ಸ್ಟಾಲೇಷನ್ ಮಾಡ್ತಾ ಹೋಗ್ತೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಫಿಟ್ಟಿಂಗ್ ಮಾಡ್ಬೇಕಂತಂದ್ರೆ ನಮ್ಮ ಹತ್ರ ಆಲ್ರೆಡಿ ಡೈಲಿ 3-4 ಫಿಟ್ಟಿಂಗ್ ಇರ್ತವೆ. ಓಕೆ. ಫೋನ್ ಮಾಡಿ ಬಂದ್ರೆ ಬರ್ಬೋದು, ಡೈರೆಕ್ಟ್ ಆಗಿ ಬರ್ಬೋದು. ಸಪೋಸ್ ನಮ್ಮ ಫಿಟ್ಟಿಂಗ್ ಮಿನಿಮಮ್ 3 to 4 hours ತಗೊಳುತ್ತೆ. ಓಕೆ. ಸೊ ಫಿಟ್ಟಿಂಗ್ ನಮ್ದು ಎಲ್ಲ ಸಾಕೆಟ್ ಮಾಡ್ತೇವೆ, ವೈರಿಂಗ್ ಕಟ್ ಮಾಡೋದಿಲ್ಲ, ನೀಟಾಗಿ ಫಿಟ್ ಮಾಡ್ತೇವೆ. ಗ್ಯಾರಂಟಿ 3 to 4 hours ಎನಫ್. 3 hours ಒಂದು ಫಿಟ್ಟಿಂಗ್ ಆಗ್ಬಿಡ್ತದೆ. ಇಷ್ಟೊಳಗಡೆ ಫಿಟ್ಟಿಂಗ್ ಮಾಡ್ಕೊಡ್ತೀರಾ? ಈಗ ಸ್ಟಾರ್ಟಿಂಗ್ ಕಾರ್ ತಗೊಂಡ್ಬರ್ತೀನಿ, ಏನ್ ಮಾಡ್ತೀರಾ ಸ್ಟಾರ್ಟಿಂಗ್ ನಾವು ಅದೇ ಕಸ್ಟಮರ್ ಫಸ್ಟ್ ಮಾತಾಡ್ತೀವಿ, ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಫಿಟ್ಟಿಂಗ್ ಎಲ್ಲ ಫಿನಿಶ್ ಮಾಡ್ಬಿಟ್ಟು 3 hours ಫಿಟ್ಟಿಂಗ್ ಆಗ್ತವೆ. ಓಕೆ. ಫಿಟ್ಟಿಂಗ್ ಆದ್ಮೇಲೆ ನಮ್ಮ RT ವರ್ಕ್ ಇದು ಮಿನಿಮಮ್ 1 ರಿಂದ 1.5 ತಿಂಗಳು ನಾವು RT ವರ್ಕ್ ಮಾಡಿ RC ಕಾರ್ಡ್ ಅಲ್ಲಿ ಎಂಟ್ರಿ ಮಾಡಿಸಿ ಕೊಟ್ಬಿಡ್ತೀವಿ. 1.5 ತಿಂಗಳಲ್ಲಿ? 1.5 ತಿಂಗಳು ಒಳಗಡೆನೆ. ಓಕೆ. ಅಲ್ಲ ಸರ್, ನಾನು ಏನ್ ಕೇಳ್ತಾ ಇದೀನಿ, ಟೆಕ್ನಿಕಲಿ ಕೇಳ್ತಾ ಇದೀನಿ. ಇದೊಂದು ಕಾರ್ ತಗೊಂಬಂದೆ, ಈ ಕಾರ್ನ ತಗೊಂಬಂದಾಗ ಈ ಸ್ಟಾರ್ಟಿಂಗ್ ಫಿಟ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರೊಸೀಜರ್ ಆಗುತ್ತೆ ಕಾರ್? ನಮ್ಗೆ ಅಲ್ಲಿ ಅಸೆಸರೀಸ್ ಫಿಟ್ ಮಾಡ್ತೀವಿ, ನಿಮ್ ಬನ್ನಿ. ಇಂಜಿನ್ ಅಂತ ನಾವು ಅಷ್ಟೇ ಆಯ್ತು. ಇಲ್ಲ ಸರ್, ಇವಾಗ ಇದಕ್ಕೋ ರಿಡ್ಯೂಸರ್ ಸರ್, ರಿಡ್ಯೂಸರ್ ಫಿಟ್ ಮಾಡ್ತೀವಿ. ಇದನ್ನ ಫಿಟ್ ಮಾಡ್ಕೊತೀವಿ. ರಿಡ್ಯೂಸರ್ ಫಿಟ್ ಮಾಡ್ತೀವಿ. ಫಿಲ್ಟರ್ ಬರುತ್ತೆ, ಫಿಲ್ಟರ್ ಇಂದ ಇಲ್ಲೊಂದು ಇಂಜೆಕ್ಟರ್ ಬರುತ್ತೆ, ಇಂಜೆಕ್ಟರ್ ಇಂದ ECM ಇದು ಮೈನ್ ಬ್ರೈನ್, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂಸ್. ಸೊ ನಾವು ವೈರಿಂಗ್ ಸಹ ಕಂಪನಿ ಫಿಟ್ ಇರ್ತಾರೆ, ನೀಟಾಗಿ ಎಲ್ಲೂ ನಾವು ಇದ್ರ ತರ ಮಾಡಲ್ಲ, ಎಲ್ಲ ನೀಟಾಗಿ ಪ್ರೊಫೆಷನಲ್ ಆಗಿ ಮಾಡಿರ್ತೀವಿ. ಎಲ್ಲ ಸಾಕೆಟ್ ಬರುತ್ತೆ. ನಾವು ವೈರ್ ಕಟಿಂಗ್ ಎಲ್ಲ ಒರಿಜಿನಾಲಿಟಿಯಲ್ಲಿ ಏನು ಮಿಸ್ಟೇಕ್ ಆಗಲ್ಲ. ಇಲ್ಲಿಂದ ಒಂದು ಸ್ಟೀಲ್ ಪೈಪ್ ಬ್ಯಾಕ್ ಸೈಡ್ ಹೋಗುತ್ತೋ ಅಲ್ಲಿ ಟ್ಯಾಂಕ್ ಫಿಟ್ಟಿಂಗ್ ಮಾಡ್ತೀವಿ. ಸೊ ಟೋಟಲ್ ಪ್ರೊಸೆಸ್ ಇನ್ 3 hours ಅಲ್ಲಿ ಫಿನಿಶಿಂಗ್. ಸೊ ಗಾಡಿ ಹೀಟ್ ಆಗೋದ್ರಿಂದ ಇದೇನು ಪ್ರಾಬ್ಲಮ್ ಆಗಲ್ಲ? ಸೊ ಫಸ್ಟ್ ಇದನ್ನ ಹಾಕೊಂತೀರಿ, ಏನಂತ ಕರಿತೀರಾ ಸರ್? ರೆಡ್ಯೂಸರ್ ಅಂತ. ಇದು ಪ್ರೆಷರ್ ಗೇಜ್, ಫಿಲ್ಟರ್, ಇಂಜೆಕ್ಟರ್, ಸೊ ECM. ಹೌದು. ಎಷ್ಟು ಖಾಲಿ ಆಗಿದೆ, ಎಷ್ಟಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? CNG ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಸ್ವಿಚ್ ಫಿಟ್ ಮಾಡ್ತೀವಿ. ಓಕೆ. ಅದಲ್ಲಿ ಇಂಡಿಕೇಶನ್ ಬರುತ್ತೆ. ಫುಲ್ ಟ್ಯಾಂಕ್ ಇರುವಾಗ 4 ಲೈಟ್ ಬರುತ್ತೆ, ಆಮೇಲೆ 3, ಆಮೇಲೆ 2, ಆಮೇಲೆ 1, ಆಮೇಲೆ 1 by 1 ಕಡಿಮೆ ಆಗ ರೆಡ್ ಕಾಣಿಸುತ್ತೆ. ರೆಡ್ ಬಂದಾದ್ಮೇಲೆ ಸುಮಾರು ಕಿಲೋಮೀಟರ್ ಓಡಿಸ್ಬೋದು. ಸೊ ಆಮೇಲೆ ಡೀಪ್ ಸೌಂಡ್ ಬರುತ್ತೆ, ಅವಾಗ ಅದು ಆಟೋಮೆಟಿಕ್ ಪೆಟ್ರೋಲ್ ಹೋಗುತ್ತೆ, ಗಾಡಿ ಆಫ್ ಆಗಲ್ಲ, ರನ್ನಿಂಗ್ ಅಲ್ಲೇ ಪೆಟ್ರೋಲ್ ಬಂದ್ಬಿಡುತ್ತೆ. ಇಷ್ಟಾದ್ಮೇಲೆ ಪೈಪ್ ಹಿಂದ್ಗಡೆ ತಗೊಂಡೋಗಿದ್ದೀರಾ? ಸೊ ಅದನ್ನ ನೋಡ್ಸೋಣ ಸರ್. ಡಿಕ್ಕಿ ಓಪನ್ ಮಾಡಿ ನೋಡಿ. ಸೊ ಎಲ್ಲಿ ಬಂದಿದೆ ಸರ್ ಅದು ಪೈಪ್? ಫಿಟ್ಟಿಂಗ್ ಆಗ್ತದೆ. 12 kg ಕೆಪಾಸಿಟಿ ಟ್ಯಾಂಕ್ ಇದು. ನಿಮ್ಗೆ ಇಷ್ಟು ಬೂತ್ ಪ್ಲಸ್ ಸಿಗುತ್ತೆ. ಅಲ್ಲ, ಅಲ್ಲಿಂದ ವೈರ್ ಹೇಳ್ಕೊಂಡಿದ್ದೀರಾ? ಅಲ್ಲಿಂದ ವೈರ್ ಬರುತ್ತೆ, ಸ್ಟೀಲ್ ಟ್ಯೂಬ್ ಬರುತ್ತೆ. ಓಕೆ. ಈ ಟ್ಯಾಂಕ್ ನಮ್ಗೆ ಫಸ್ಟ್ ವಾಲ್ ಫಿಟ್ ಮಾಡ್ಬಿಟ್ಟು ಇದು ಸ್ಟ್ಯಾಂಡ್ ಫಿಟ್ ಮಾಡ್ತೀವಿ. ಫಸ್ಟ್ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ನೀಟಾಗಿ ಫಿಟ್ಟಿಂಗ್ ಮಾಡ್ಬಿಟ್ಟು ಫಿಟ್ಟಿಂಗ್. ಓಕೆ. ಈ ತರ ಫಿಟ್ಟಿಂಗ್ ಆದ್ರೆ ಮುಗಿದೋಯ್ತು. ಹೌದು. ಸೊ ಇದೇನ್ ಸರ್? ಫಿಲ್ಲಿಂಗ್ ವಾಲ್ ಬಂದ್ಬಿಟ್ಟು ಸಾರಿ ಫಿಲ್ಲಿಂಗ್ ಇದು ಆನ್ ಅಂಡ್ ಆಫ್ ಸೇಫ್ಟಿ ವಾಲ್. ಏನಾದ್ರು ಎಮರ್ಜೆನ್ಸಿ ಇದ್ರೆ ಆಫ್ ಮಾಡ್ಕೋಬಹುದು. ಸೊ ನಾವು ಫಿಲ್ಲಿಂಗ್ ಮಾಡೋದು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತೀವಿ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಅಲ್ಲಿ. ಸೊ ಇಲ್ಲಿಂದ ಫಿಟ್ ಮಾಡಬಹುದು. ಸೊ ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡಿ ಒಂದು ನಿಮಿಷ. ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಒಳಗಡೆ ಸೊ ಫಿಲ್ಲಿಂಗ್ ಮಾಡ್ಕೋಬಹುದು. ಇದು ಎಕ್ಸ್ಟ್ರಾ ನೀವು ಮಾಡಿರೋದಾ? ಇದು ನಾವು ಮಾಡಿರೋದು. ಫ್ರಂಟ್ ಮಾಡ್ಕೋಬಹುದು, ಬ್ಯಾಕ್ ಮಾಡಿಸ್ಬೋದು, ಆಪ್ಷನ್ ಕೊಟ್ಟಿರ್ತೇವೆ ಕಸ್ಟಮರ್. ಓಕೆ. ಸೊ ಕೆಲವು ಕಡೆ ಡೈರೆಕ್ಟ್ ಕಂಪನಿಯಿಂದ ಬಂದಿತ್ತು ಅಂದ್ರೆ ಇಲ್ಲೇ ಕೊಟ್ಟಿರ್ತಾರೆ. ಹೌದು. ಸೊ ಇಲ್ಲಿ ಹೋಲ್ ಮಾಡ್ಕೊಂಡು ಈ ತರ ಮಾಡ್ತೀವಿ. ಸೊ ಏನು ಅನ್ಪ್ರೊಫೆಷನಲ್ ವರ್ಕ್ ಇಲ್ಲ, ಎಲ್ಲ ಪ್ರೊಫೆಷನಲ್ ಆಗಿ. ಸೊ ಏನಪ್ಪ ಹಿಂಗಿದೆ, ಹಿಂಗ್ ಮಾಡಿಸ್ಬಿಟ್ಟೆ ಅಂತ ಅನ್ಸಂಗಿಲ್ಲ, ಆತರ ಏನು ಬರೋದಿಲ್ಲ. ಸೊ ನೋಡಿ ಇಲ್ಲಿ ಫಿಟ್ ಆಗಿದೆ, ಏನೇನು ಅನಿಸ್ತಾ ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ಒಂದು ಪ್ರೊಫೆಷನಲ್ ಈ ಶೋರೂಮ್ ಇಂದಾನೆ CNG ಗಾಡಿ ತಗೊಂಡ್ರೆ ಹೆಂಗಿರುತ್ತೋ ಆ ತರ ಫಿಟ್ಟಿಂಗ್ ಮಾಡ್ಕೊಡ್ತೀರಾ. ಸೊ ಇಷ್ಟು ಫುಲ್ ಪ್ರೊಸೀಜರ್ ಮುಗ್ದೋಯ್ತು, ಗಾಡಿ ಡೆಲಿವರಿ ತಗೊಂಡು ಹೋಗ್ತಾ ಇದೆ.
ಈಗ ಆಮೇಲೆ ಆರ್ ಸಿ ಕಾರ್ಡ್ ಅಲ್ಲಿ ಎಂಟ್ರಿ ಆಗ್ಬೇಕಂದ್ರೆ ಕೊಟ್ಟು ಹೋಗ್ಬೇಕಾ ನಿಮ್ಗೆ ಆರ್ ಸಿ ಕಾರ್ಡ್? 1.5 ತಿಂಗಳು ಆರ್ ಸಿ ಕಾರ್ಡ್ ಒರಿಜಿನಲ್ ಕಲೆಕ್ಟ್ ಮಾಡ್ಕೊಂತೀವಿ, ಮಿಕ್ಕಿದ ಎಲ್ಲ ಜೆರಾಕ್ಸ್ ಕಾಪಿ ಕಲೆಕ್ಟ್ ಮಾಡ್ಕೊಂತೀವಿ. RTO ದಲ್ಲಿ ಎಂಡರ್ಸ್ ಮಾಡಿ 1.5 ತಿಂಗಳಲ್ಲಿ ಅವ್ರಿಗೆ ಕಾರ್ಡ್. 1.5 ತಿಂಗಳು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇದೆಯಾ? ಇಲ್ಲ, ನೋ ಎಕ್ಸ್ಟ್ರಾ ಚಾರ್ಜ್. ಇನ್ಕ್ಲೂಡ್ ಆಗಿ ಎಲ್ಲ ಇನ್ಕ್ಲೂಡಿಂಗ್ ನಾವು ಫಿಟ್ಟಿಂಗ್ ಚಾರ್ಜ್ ಎಲ್ಲ ಬಂದ್ಬಿಟ್ಟು. ಓಕೆ, ಹೌದು. ಈಗ ಸರ್ CNG ಮತ್ತೆ LPG ಕೆಲವರಿಗೆ ಕನ್ಫ್ಯೂಷನ್ ಇದೆ, ಅದ್ರ ಬಗ್ಗೆ ಮಾಹಿತಿ ಅಂದ್ರೆ CNG ಅಂದ್ರೇನು, LPG ಅಂದ್ರೇನು? LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅದು ಇವಾಗ ಯಾರು ಜಾಸ್ತಿ ಫಿಟ್ ಮಾಡಲ್ಲ. ಆಲ್ರೆಡಿ ನಾವು ಮೊದಲಿಂದ ಮಾಡ್ಕೊ ಬಂದಿದ್ವಿ, ಇವಾಗ 2020ಗೆ ಸ್ಟಾಪ್ ಆಗ್ಬಿಟ್ಟಿದೆ. ಏನಂದ್ರೆ LPG ಅಲ್ಲಿ ಪೆಟ್ರೋಲ್ ಮೈಲೇಜ್ ಅಂತ 2 ಕಿಲೋಮೀಟರ್ ಕಡಿಮೆ ಇರುತ್ತೆ, CNG ಅಲ್ಲಿ ಪೆಟ್ರೋಲ್ ಮೈಲೇಜ್ ಗಿಂತ 8 ರಿಂದ 10 ಕಿಲೋಮೀಟರ್ ಜಾಸ್ತಿ ಇರುತ್ತೆ. ಬೆನಿಫಿಷಿಯಲ್ ಇದೆ, ತುಂಬಾ 100% ಸೇಫ್ಟಿ ಇರ್ತವೆ. ಲೀಕೇಜ್ ಆದ್ರೂ ಭಯ ಪಡುವಂತದ್ದು ಏನಿಲ್ಲ, ಸೇಫ್ಟಿ 100% ಇರ್ತದೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಜನ CNG ಫಿಟ್ ಮಾಡ್ತಾರೆ. ಸೊ ಆಗ್ಲೇ ನಾನು ಇಲ್ಲಿ ನೋಡ್ತಾ ಇದ್ದೆ, ಇವೆಲ್ಲ ಟ್ಯಾಂಕ್ಗಳು ಏನ್ ಸರ್ ಇದು? ಡಿಫರೆಂಟ್ ಸೈಜ್ ಟ್ಯಾಂಕ್ ಇದೆ ಸರ್. ಇದು 65 ಲೀಟರ್ ಕೆಪಾಸಿಟಿ ಟ್ಯಾಂಕ್. ಇದು ಇಲ್ಲಿರೋದು ಇದು ದಪ್ಪ ಟ್ಯಾಂಕ್. ಇದು ಉದ್ದ ಟ್ಯಾಂಕ್. ಇದು ಆಟೋ ಟ್ಯಾಂಕ್, ಆಟೋಗೆ ಸಹ ಫಿಟ್ ಮಾಡ್ತೀವಿ. ಆಟೋಗಳಿಗೆ ಕೂಡ ಫಿಟ್ ಮಾಡ್ತೀವಿ. ಸೊ ಡಿಫರೆಂಟ್ ಎಷ್ಟು ಕೆಜಿ ಇದು? ಇದು 65 ಲೀಟರ್ 12 kg. ಇದು 12 kg, ಇದು 12 kg. ಸೊ ಇದು ದಪ್ಪ ಟ್ಯಾಂಕ್ ಇದೆ, ಲೆಂತ್ ಇರುತ್ತೆ. ಹೌದು, ಇಷ್ಟು. ಹೌದು. ಸೊ ಇಲ್ಲಿ ಕೆಲವರು ನಾವು ಅನ್ಕೋಬಹುದು, ಏನಾದ್ರು ಯೂಸ್ಡ್ ಟ್ಯಾಂಕ್ ಯೂಸ್ ಮಾಡ್ಬಿಡ್ತಾರ, ಏನು RTO ವರ್ಕ್ ಮಾಡಕ್ಕಾಗಲ್ಲ. ಸೊ RTO ಎಂಡರ್ಸ್ಮೆಂಟ್ ಆಗಲ್ಲ. ಸೊ ಅದಾಗಿ ಹೊಸದೇ ಆಗ್ಬೇಕು. ಏನಾದ್ರು ಎಂಟ್ರಿ ಮಾಡಿಸ್ಬೇಕು, RC ಕಾರ್ಡ್ ಎಂಟ್ರಿ ಮಾಡಿಸ್ಕೊಡ್ಬೇಕಂತಂದ್ರೆ ಹೊಸ ಫಿಟ್ಟಿಂಗ್ ಮಾಡ್ಬೇಕು. ಓಕೆ. ಸೊ ನೋಡಿ, ಇಷ್ಟೆಲ್ಲ CNG ಟ್ಯಾಂಕ್ಗಳು ಇಲ್ಲೇ ಇರ್ತಾವ ರೆಡಿ, ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ. ಒಳಗಡೆ ಇದಾವೆ ನ್ಯಾಚುರಲ್ ಗ್ಯಾಸ್ ಟೆಕ್ ಸೊಲ್ಯೂಷನ್ಸ್. ಇಲ್ಲಿ ಬಂದ್ರೆ ನಿಮ್ಗೆ CNG ಈಸಿಯಾಗಿ ಫಿಟ್ ಮಾಡ್ಕೋಬಹುದು. ಇದು ಕಿಟ್ ಬ್ರಾಂಡೆಡ್. ಓಕೆ. ಸೊ ಇದು ಜವಾಲಿ ಕಿಟ್. ನಾವು ಮ್ಯಾಕ್ಸಿಮಮ್ ಪ್ರಿಫರೆನ್ಸ್ ಮಾಡೋದು ಕಿಟ್ ಇದೆ ಜವಾಲಿ. ಏನಿರುತ್ತೆ? ಸೊ ಇದರಲ್ಲಿ ಫುಲ್ ಅಸೆಸರೀಸ್ ನಾವು ಕಿಟ್ ಇಂಜಿನ್ ಹತ್ರ ನೋಡಿದ್ವಲ್ಲ, ಎಲ್ಲಾ ಅಸೆಸರೀಸ್ ಇದು ಒಳಗಡೆ ಇರ್ತದೆ. ಟ್ಯಾಂಕ್ ಮಾತ್ರ ಸೆಪರೇಟ್. ಇದು ಇಂಪಾರ್ಟೆಂಟಾ? ಇದು ಮೈಲೇಜ್. ನಾವೇನು ಅಸೆಸರೀಸ್ ಇದು ಇಂಪಾರ್ಟೆಂಟ್, ಬೋತ್ ಎರಡು ಇಂಪಾರ್ಟೆಂಟ್. ಮೈಲೇಜ್ ಜಾಸ್ತಿ ಬರೋದಕ್ಕೆ ಕಾರಣ ಏನು? ಮೈಲೇಜ್ ಜಾಸ್ತಿ ಬರಲಿಕ್ಕೆ ಕಿಟ್ ಮೇನ್. ಇದು ಸ್ಟೋರೇಜ್ ಪಾಯಿಂಟ್. ಇದು ಸ್ಟೋರೇಜ್ ಅಷ್ಟೇ. ಪೆಟ್ರೋಲ್ ಟ್ಯಾಂಕ್ ತರನೇ ಎಷ್ಟು ಕೆಜಿ. ಫಾರ್ ಎಕ್ಸಾಂಪಲ್ ಮನೇಲಿ ಸಿಲಿಂಡರ್ ಇಟ್ಕೊಂಡಿರ್ತೀವಿ, ಎಂತ ಸಿಲಿಂಡರ್ ಇಟ್ಟು ಕೂಡ ಬರ್ನರ್ ಎಷ್ಟಿದೆ, 2 ಬರ್ನರ್, 3 ಬರ್ನರ್, 4 ಬರ್ನರ್. ಕ್ವಾಲಿಟಿ. ಹೌದು, ಕ್ವಾಲಿಟಿ. ಸೊ ಯಾವ ತರ ಫ್ಲೇಮ್ ಉರಿಯುತ್ತೆ ಹಂಗೆ ಇದು ಪರ್ಫಾರ್ಮೆನ್ಸ್ ತೋರಿಸ್ತೀನಿ. ವೆಹಿಕಲ್ ಮೈಲೇಜ್ ಬರ್ಬೇಕಂದ್ರೆ ಒಳ್ಳೆ ಕಿಟ್ ಆಗ್ಬೇಕು, ಒಳ್ಳೆ ಕಡೆ ಜವಾಲಿ ಅಂತಾನ. ಹೌದು, ಇದು ಒಳ್ಳೆ ತುಂಬಾ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಪ್ರಿಫರೆನ್ಸ್ ಇದು ಮಾಡ್ತೇವೆ. ಇದು ಬಿಟ್ಟರೆ ಮಿಲಾನೋ ಅಂತ ಒಂದು ಕಿಟ್ ಮಾಡ್ತೇವೆ. ಇನ್ನೂ 4-5 ಬ್ರ್ಯಾಂಡ್ ಮಾಡ್ತೇವೆ. ನಮ್ದು ಮೇನ್ ಪ್ರಿಫರೆನ್ಸ್ ಮಿಲಾನೋ ಅಂಡ್ ಜವಾಲಿ ಅಂಡ್ ಯುರೋಪ್ ಗ್ಯಾಸ್ ಅಂತ ಮಾಡ್ತೀವಿ, ಲಬಾಟೋ. ಓಕೆ. ಇಷ್ಟು. ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ಎಷ್ಟು ಫಿಟ್ ಮಾಡಿದೀರಾ ಸರ್ CNG ಟ್ಯಾಂಕ್? ನಾವು 7000 ಗಾಡಿ ಮೇಲೆ ಮಾಡಿ 7000 ಗಾಡಿಗಳ ಮೇಲೆ. ನಮ್ದು ಆಲ್ರೆಡಿ ಬೆಂಗಳೂರು 3 ಬ್ರಾಂಚಸ್ ಇದೆ. ಸೊ ವಿಜಯನಗರ ಇದೆ, ಸರ್ಜಾಪುರದಲ್ಲಿ ಇದೆ, ಹತ್ತಿಬಲೆ ಹತ್ರ. ಸೊ ಎಲ್ಲಾ ಬ್ರಾಂಚ್ ಅಲ್ಲೂ ಡೈಲಿ ಫಿಟ್ಟಿಂಗ್. ಓಕೆ. ಯಲಹಂಕ ಇದೆ, ವಿಜಯನಗರ ಇದೆ, ಸರ್ಜಾಪುರ, 3 ಕಡೆನೂ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಎಲ್ಲಿ ಬೇಕಾದ್ರೂ ಸರ್ವಿಸ್ ಸಿಗುತ್ತೆ ಕಸ್ಟಮರ್ಗೆ. ಓಕೆ. ಎಷ್ಟಾಗ್ಬೋದು ಸರ್ ಒಂದು CNG ಫಿಟ್ ಮಾಡ್ಕೊಂಡು? ಬೇಸಿಕ್ ಕಾಸ್ಟ್ ಬಂದ್ಬಿಟ್ಟು 55,000 ಇಂದ 68,000 ತನಕ ಇದೆ. 55,000ದಿಂದ 68,000 ಸಿಗುತ್ತೆ. ಹೌದು. ಅದರಲ್ಲಿ ನಾವು ಏನ್ ಮಾಡಿದೆ, ಅಡಿಷನಲ್ ಬರೇ CNG ಫಿಟ್ ಮಾಡ್ಕೊಳ್ಳೋದು ಅಲ್ದೇನೆ ಅಡಿಷನಲ್ ಒಂದೆರಡು ಡೈನಾಮಿಕ್ ಅಡ್ವಾನ್ಸರ್ ಅಂತ ಹಾಕ್ತಿವಿ. ಸೊ ಅದರಿಂದ ವೆಹಿಕಲ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರ್ತವೆ. ಕಸ್ಟಮರ್ ನಾವು ಅದು ಸಜೆಸ್ಟ್ ಮಾಡ್ತೀವಿ. ಸೊ ನೀವು ಡೈನಾಮಿಕ್ ಅಡ್ವಾನ್ಸರ್ ಅದಕ್ಕೊಂದು ಆಡ್ ಮಾಡ್ಕೋಬೇಡಿ, ಸ್ವಲ್ಪ ಅಮೌಂಟ್ ಜಾಸ್ತಿ ಆಗೋದನ್ನು. ಅದರಿಂದ ಕಸ್ಟಮರ್ ತುಂಬಾ ಹ್ಯಾಪಿ ಆಗ್ತಾರೆ. ಸರ್ ಈಗ ಏನೇ ವಸ್ತು ತಗೊಂಡ್ರು ಕೂಡ ಮೇಂಟೆನೆನ್ಸ್ ಅಂತಕ್ಕಂಥದ್ದು ಬಹಳ ಮ್ಯಾಟ್ರು. ದೊಡ್ಡ ಮನೆ ಇರೋದು ದೊಡ್ಡದಲ್ಲ, ಎಷ್ಟು ನೀಟಾಗಿ ಇಟ್ಕೊಂತೀವಿ ಅನ್ನೋದು ಮ್ಯಾಟ್ರು. ಸೊ ಕಾರ್ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸರ್ವಿಸ್ ಅದೆಲ್ಲ ಕರೆಕ್ಟ್ ಮೇಂಟೈನ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಅದೇ ತರ ನಿಮ್ಮ CNG ಫಿಟ್ ಮಾಡಿಸ್ಕೊಂಡ ಮೇಲೆ ಮೇಂಟೆನೆನ್ಸ್ ಅಂತ ಏನಾದ್ರು ಇದೆ? ಮೇಂಟೆನೆನ್ಸ್ ಅಂತ ನಾವು ಇವಾಗ ಗಾಡಿ ತೋರಿಸ್ತೇನೆ ನಿಮ್ಗೆ ಯಾವ ತರ ಮಾಡ್ಬೇಕಂತ. ಈಗ ವೆಹಿಕಲ್ ಫಸ್ಟ್ ಬಂದವಾಗ ಇದ್ರಲ್ಲೂ ಸ್ಪಾರ್ಕ್ ಪ್ಲಗ್ ಬರ್ತವೆ. ಇಲ್ಲಿ ಸ್ಪಾರ್ಕ್ ಪ್ಲಗ್ ಎವ್ರಿ 20,000 ಕಿಲೋಮೀಟರ್ಗೆ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡ್ತಾ ಇರಬೇಕು. ಓಕೆ. ಥ್ರೋಟ್ಲ್ ಬಾಡಿ ಕ್ಲೀನಿಂಗ್ ಸಹ 20,000 ಕಿಲೋಮೀಟರ್ ಮಾಡ್ತಾ ಇದ್ರೆ ವೆಹಿಕಲ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮತ್ತೆ ಮೈಲೇಜ್ ಸೂಪರ್ ಆಗಿ ಬರುತ್ತೆ. ನಮ್ಮ ಕಡೆ ಬರೋ ನೆಸಿಟಿಯೇ ಇರೋದಿಲ್ಲ. ವೆಹಿಕಲ್ ಅಲ್ಲಿ ಏನಾದ್ರು ಜರ್ಕಿಂಗ್ ಅದು ಬರ್ತಾ ಇದೆ, ಇದೊಂದು ಪ್ರಾಪರ್ ಮೇಂಟೆನೆನ್ಸ್ ಮಾಡ್ತಾ ಇದ್ರೆ. ಪ್ಲಸ್ ಏರ್ ಫಿಲ್ಟರ್. ಸೊ ಇದೆಲ್ಲ ಇಂಪಾರ್ಟೆಂಟ್. ಇದಕ್ಕೆಲ್ಲ ಲೈಫ್ ಏನಾದ್ರು ಇಷ್ಟೇ ಅಂತ ನಾವು ಕಸ್ಟಮರ್ಗೆ 2 year ವಾರಂಟಿ ಗ್ಯಾರಂಟಿ ಕೊಡ್ತೀವಿ. ಓಕೆ. ಸೊ ಇದು ಬರ್ತಾವೆ, ಏನಿಲ್ಲ. ನಮ್ದು ಆಲ್ರೆಡಿ 3 lakh ಕಿಲೋಮೀಟರ್ ಓಡಿದ, ಆಲ್ರೆಡಿ 300ರಿಂದ 400 ಗಾಡಿ 3 lakh ಕಿಲೋಮೀಟರ್ ಓಡಿದಾವೆ. 3 ಲಕ್ಷ ಕಿಲೋಮೀಟರ್ ಓಡಿದಾವೆ. ಯೂಶಲ್ ಒಂದು ಕಾರ್ 1 ಲಕ್ಷ ಓಡಿದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಪಾಡ್ ಗಾಡಿಯಲ್ಲಿ 300 ವೆಹಿಕಲ್ ಗಿಂತ ಮೇಲ್ ಗಾಡಿಗಳು 3 lakh ಕಿಲೋಮೀಟರ್ ಓಡಿದೆ. ಏನೋ ಅದರ ಡಿಪೆಂಡ್ ಆನ್ ಬ್ರಾಂಡ್, ಡಿಪೆಂಡ್ ಆನ್ ಗಾಡಿ, ಕೆಪಾಸಿಟಿ. 2 years ತನಕ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತೀವಿ. ಸೂಪರ್. ನೋಡಿ ಇಷ್ಟೆಲ್ಲ ಮೆಟೀರಿಯಲ್ ಇದೆ, ಪರ್ಫಾರ್ಮೆನ್ಸ್ ಮೇನು. ಇದನ್ನ ಹಾಕ್ಸೋದ್ರಿಂದ ನಿಮಗೆ ಮೈಲೇಜು ಅವೆಲ್ಲ ಇಂಪ್ರೂವ್ ಆಗ್ತಕ್ಕಂಥದ್ದು. ನೋಡಿ ಸ್ಪಾರ್ಕ್ ಪ್ಲಗ್ ಅಂತ ಇದೊಂದು ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೋಬೇಕು ನೀವು CNG ಫಿಟ್ ಮಾಡ್ಕೊಂಡ್ರೆ. ಹೌದು. ಸೊ ಇದು ECM ಅಲ್ಲ ಸರ್? ECM ಸರ್. ಓಕೆ. ಬೇರೆ ಕಡೆ ಎಲ್ಲ ವೈರಿಂಗ್ ಮಾಡ್ತಾರೆ, ಸ್ವಲ್ಪ ನೀಟಾಗಿ ಮಾಡೋದು. ನಾವು ಕಂಪನಿ ಫಿಟ್ಟಿಂಗ್ ತರ ನೀಟಾಗಿ ವೈರಿಂಗ್ ಮಾಡ್ತೀವಿ. ಪ್ರೊಫೆಷನಲ್ ಆಗಿ ಫಿಟ್ಟಿಂಗ್ ಆಗ್ತವೆ. ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದ್ರು CNG ಆಗ್ತೀನಿ ಅಂದರೆ ನ್ಯಾಚುರಲ್ ಗ್ಯಾಸ್ ಟೆಕ್ ಸೊಲ್ಯೂಷನ್ ಸಂಸ್ಥೆಯಲ್ಲಿ ಬರ್ಬೋದು.
ಸೊ ಇಷ್ಟೆಲ್ಲ ಕಸ್ಟಮರ್ಸ್ ಇದ್ದಾರೆ. ಡೈಲಿ 3 ಮೇಲೆ ಅಂದ್ರೆ ಒಂದು ಬ್ರಾಂಚ್ ಅಲ್ಲಿ 3 CNG ಫಿಟ್ ಒಂದು ಆಗೋದು. ಬ್ರಾಂಚ್ ಅಲ್ಲಿ ಮಿನಿಮಮ್ 3 ವೆಹಿಕಲ್ 3 ಬ್ರಾಂಚ್ ಇದಾವೆ. ಅರೌಂಡ್ ಏನಿಲ್ಲ ಅಂದ್ರೆ ಒಂದು 10 ಗಾಡಿ ಫಿಟ್ ಆಗೇ ಆಗುತ್ತೆ. ಡೈಲಿ ಆಗ್ತದೆ ಸರ್, ಡೈಲಿ ಆಗ್ತದೆ. ಅಂದ್ರೆ ರಜಾ ಏನಾದ್ರು ಇದೆಯಾ ನಿಮ್ಮ? ಸಂಡೇ ರಜೆ ಮಾಡ್ತೀರಿ. ಸಪೋಸ್ ನಮ್ಮ ಕಸ್ಟಮರಿಗೆ ಬಿಫೋರ್ ಫೋನ್ ಮಾಡಿ ಹೇಳ್ತಾರೆ ನಮಗೆ ಒಂದು ಸಂಡೇ ಬಂದು ಫಿಟ್ ಮಾಡಿಕೊಡಿಂದ, ಸೊ ಅದನ್ನು ಸಹ ನಾವು ಅರೇಂಜ್ ಮಾಡ್ಕೊಡ್ತೀರಾ? ಸೊ ಆ ಥರದ್ದೇನಿಲ್ಲ, ಮುಂಚೆ ಪ್ರೀವಿಯಸ್ಲಿ ಅಪಾಯಿಂಟ್ಮೆಂಟ್ ತಗೋಬೇಕು. ಯೂಶುವಲ್ ಆಗಿ ನಮ್ಮ ಮೈಂಡ್ ಸೆಟ್ ಏನಿರುತ್ತೆ, ಕೆಲವು ಜನಗಳ ಮೈಂಡ್ ಸೆಟ್ ಇರುತ್ತೆ. ಸೊ ತಗೋಬೇಕಾದ್ರೆ ಮೈಲೇಜ್ ಬರೋ ಗಾಡಿ ತಗೋಬೇಕಂತಾನೆ ತಗೊಂತೀವಿ. ಅದಾದ್ಮೇಲೆ ಇನ್ನೂ ಮೈಲೇಜ್ ಬೇಕು ಅಂತೇಳಿ CNG ಫಿಟ್ ಮಾಡ್ಕೋತೀವಿ. ಸೊ ಹಂಗಾದ್ರೆ ಖುಷಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಮೈಲೇಜ್ ಬರುತ್ತೆ. ಅವೆರಡು ಹಾಕ್ಸೋದ್ ಮೇಲೂ ಕೂಡ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ? ಇದೆ. ಅದಕ್ಕೂ ಸಹ ಸಪ್ರೇಟ್ ಆಗಿ ಇದು ಐಟಮ್ಗಳು ಸಿಗ್ತವೆ. ಸೊ ಅದಕ್ಕೆ ನಾವು ಡೈನಮಿಕ್ ಅಡ್ವಾನ್ಸರ್ ಅಂತ ಹಾಕ್ತೀವಿ. ಮೈಲೇಜ್ ಜೊತೆಗೆ ಪರ್ಫಾರ್ಮೆನ್ಸು ಚೆನ್ನಾಗಿ ಬರ್ತವೆ. ನಿಮ್ಮ ಹತ್ರ ಇದೆಯಾ ಅದು? ನಮ್ಮ ಹತ್ರ ಇದು ನಾನು ನಿಮ್ಗೆ ತೋರಿಸ್ತೇನೆ ನಿಮಗೆ. ಸೊ ಇದು ಡೈನಮಿಕ್ ಅಡ್ವಾನ್ಸರ್ ಅಂತ. ಇದರಿಂದ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ವೆಹಿಕಲ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಪೆಟ್ರೋಲ್ ತರನೇ, ಪೆಟ್ರೋಲ್ ಪಿಕಪ್ ತರನೇ ಬರೋದು. ಮೈಲೇಜ್ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಅದಲ್ಲದೆ ನಿಮ್ಗೆ ಅಡಿಷನಲ್ ಆಗಿ ಇನ್ನೊಂದು ಬರುತ್ತೆ, ಬಫರ್ ಅಂತ ಬರುತ್ತೆ. ಏನಾಗುತ್ತೆ ಅಂದ್ರೆ ಇದು ಮೈಲೇಜಿಗಲ್ಲ, ಓನ್ಲಿ ನಾವು ವೆಹಿಕಲ್ಗೆ ಟ್ಯಾಂಕ್ ಬಿಟ್ ಮಾಡೋದು. ಅದು 68 kg ವೆಯ್ಟ್ ಬರುತ್ತೆ ಟ್ಯಾಂಕ್. ಸಸ್ಪೆನ್ಷನ್ ಸ್ವಲ್ಪ ಡೌನ್ ಆಗ್ತದೆ. ಸೊ ಅವಾಗ ಇದು ಸಸ್ಪೆನ್ಷನ್ಗೆ ಇದು ಹಾಕಿದ್ರೆ ಸ್ವಲ್ಪ ಹೈಟು ಜಾಸ್ತಿ ಆಗುತ್ತೆ, ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಗಾಡಿ. ಇವು ಕೂಡ ಲೈಫ್ ಚೆನ್ನಾಗಿದೆ, ಲೈಫ್ ತುಂಬಾ ಚೆನ್ನಾಗಿದೆ. ಸೊ ಇವಕ್ಕೆಲ್ಲ ಎಷ್ಟಾಗ್ಬೋದು? ಎಕ್ಸ್ಟ್ರಾ ಆಗಿ ಏನಿದು ಎಕ್ಸ್ಟ್ರಾ ಐಟಮ್ ಇದು. ಸೊ ಇದು ಮಸ್ಟ್ ಅಂಡ್ ಶುಡ್ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಎಷ್ಟಾಗ್ಬೋದು ಅಮೌಂಟ್ ಅವಕ್ಕೆಲ್ಲ? ಇದು ಆಲ್ಮೋಸ್ಟ್ ಒಂದು 7,500 rupees ಎಲ್ಲ ಫುಲ್ ಸೆಟ್ ಎರಡು? ಇಲ್ಲ, ಇದು ಸಪರೇಟ್ ಬರುತ್ತೆ. ಇದು 3,000 rupees ಬರುತ್ತೆ. ಇದು 7,000 rupees. 7,500 rupees. ಇರ್ಲಿ, ಪಕ್ಕ ವರ್ಕ್ ಆಗುತ್ತೆ. ಇಂಪೋರ್ಟ್ ವರ್ಡ್ಸ್ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ತರ ಪರ್ಫಾರ್ಮೆನ್ಸ್ ಬೇಕಂದ್ರೆ ಇದನ್ನ ಹಾಕಬೇಕು ಕಷ್ಟ. ಓಕೆ. ಸೊ ಹೌದು, ಈಗ CNG ಹಾಕ್ಸಿದ ತಕ್ಷಣ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗುತ್ತೆ ಅಂತ ಹೇಳ್ತಾರೆ. ಕಾಮನ್. ಸೊ ಅದಕ್ಕೋಸ್ಕರ ಅದು ಹೇಳ್ಬಿಡ್ತೇವೆ, ಫಿಟ್ಟಿಂಗ್ ಮಾಡುವಾಗ ಯಾವುದೇ ಕಿಟ್ ಹಾಕೊಂಡ್ರು 5 to 10% ಪಿಕಪ್ ಡ್ರಾಪ್ ಆಗಿರುತ್ತಲ್ವ. ಸೊ ಇದೊಂದು ಅಡಿಷನಲ್ ಐಟಮ್ ಹಾಕೊಂಡ್ರೆ ಸೇಮ್ ಪೆಟ್ರೋಲ್ ಅಲ್ವಾ, ಮೈಲೇಜ್ ಕಡಿಮೆ ಆಗಲ್ಲ, ಮೈಲೇಜ್ ಇಂಪ್ರೂವ್, ಸ್ವಲ್ಪ ಇಂಪ್ರೂವ್ಮೆಂಟ್ ಬರುತ್ತೆ, ಇಂಪ್ರೂವ್ ಆಗುತ್ತೆ, ಪ್ಲಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಅದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಫುಲ್ ಅಪ್ ಇರುತ್ತೆ. CNG ಗಾಡಿಲಿ ಹೊಡಿತಿರ್ಬೇಕಾದ್ರೆ ಗೊತ್ತಾಗುತ್ತೆ, ಏನೋ ಒಂಥರ ಪೆಟ್ರೋಲ್ ಚೆನ್ನಾಗಿತ್ತಲ್ಲಪ್ಪ, ಪಿಕಪ್ ಕಮ್ಮಿ ಆಯ್ತಿದ್ದು ಅಂತ. ಅವರೇ ಮುಂಚೆ ಹೇಳ್ಬಿಡ್ತಾರೆ ಪರ್ಫಾರ್ಮೆನ್ಸ್ ಒಂದು 10% ಕಮ್ಮಿ ಇರುತ್ತೆ. ನಾವು ಕಸ್ಟಮರ್ ಸಜೆಸ್ಟ್ ಮಾಡ್ತೇವೆ ಬಂದ ತಕ್ಷಣ ಈ ಐಟಮ್ ಹಾಕೊಳ್ಳಿ ಅಂತ. 70 to 80% ಕಸ್ಟಮರ್ ಹಾಕೊಳ್ಳಿ ಸರ್, ಅದು ಏನಿದೆ ನಮ್ಗೆ ಹಾಕೊಟ್ಬಿಟ್ಟು ಕ್ಲೀನ್ ಆಗಿ ಮಾಡಿಕೊಡಿ ಅಂತ. ಇದನ್ನ ಹಾಕೋಬಹುದು. ಏನೇನು ಕಿಟ್ಟು ಅವು ಇವು ಅಂತ ಇಟ್ಬಿಟ್ಟಿದ್ದೀರಾ ಸರ್? ಮತ್ತೆ ಇಲ್ಲೇನೇನಿದೆ, ಏನಾದ್ರೂ ಬೇರೆ? ಇದು ಸರ್ ನಮ್ದು ಫೇವರೇಟ್ ಕಿಟ್ ಬ್ರ್ಯಾಂಡೆಡ್ ಅಲ್ಲಿ ಮಿಲಾನೋ ಕಿಟ್ ಹಾಕ್ತಿವಿ. ಆಗ್ಲೇ ಹೇಳಿದ್ರಲ್ಲ, ಮಿಲಾನೋ ಬ್ರ್ಯಾಂಡೆಡ್ ಹಾಕಿತ್ತು. ಇನ್ನು ಸ್ವಲ್ಪ ಜೋಲಿ ಬಿಟ್ಬಿಟ್ಟು ಮಿಲಾನೋ, ನೆಕ್ಸ್ಟ್ ಮಿಲಾನೋ, ಲವೈಟೋ, ಯುರೋಪ್ ಗ್ಯಾಸ್, ಇದು ಎಲ್ಲ ಲವೈಟೋ ಇದೆ. ಸೊ ಹಾಗೇನ ಯುರೋಪ್ ಗ್ಯಾಸ್ ಅಂತ ಕಿಟ್ ಇದೆ. ಇವೆಲ್ಲ ತುಂಬಾ ನಂಬರ್ 1 ಲೀಡಿಂಗ್ ಕಂಪನಿ. ಇದೆಲ್ಲ ಮಿಲಾನ್ ಅಂತಕ್ಕಂಥ ಬ್ರ್ಯಾಂಡ್. ಮಿಲಾನೋ ನಮ್ದು ಫೇವರೇಟ್. ಎಲ್ಲ ವೈರ್ ಕಟಿಂಗ್ ಬರೋಲ್ಲ, ಸಾಕೆಟ್ ಬರುತ್ತೆ. ಸೊ ತುಂಬಾ ಫೇವರೇಟ್ ಬರುತ್ತೆ. ಇದು ಬಿಟ್ಟು ಜವಾಲಿ ಅಂತ ಹಾಕ್ತಿವಿ. ಜವಾಲಿ ತುಂಬಾ ಚೆನ್ನಾಗಿದೆ, ಅದು ಕಂಪನಿ ಫಿಟ್ಟಿಂಗ್ ಎಲ್ಲ ಅದೇ ಬರುತ್ತೆ. ಸೊ ನೈಸ್. ಇಲ್ಲಿ ನೋಡಿದ್ರಲ್ಲ ಇವ್ರ ಕ್ಯಾಬಿನ್, ಇಲ್ಲೆಲ್ಲ ಕಿಟ್ ಎಲ್ಲ ನೋಡಿದ್ರಿ. ಮತ್ತೆ ಕಾರ್ಗಳು ನಿಂತ್ಕೊಳ್ಳೋದಕ್ಕೆ, ಪಾರ್ಕಿಂಗ್ ಮಾಡೋದಕ್ಕೆ ಸ್ಕ್ರಾಚ್ ಆಗುತ್ತೆ, ಅದಾಗುತ್ತೆ ಅಂತ ವಿಶಾಲವಾಗಿದೆ ಜಾಗ, ಏನ್ ತೊಂದರೆ ಇಲ್ಲ. ಆರಾಮಾಗಿ ಸೋಫಾ ಬಂದು ಕಸ್ಟಮರ್ ಬಿಟ್ಬಿಟ್ಟು ಆರಾಮ್ ಕೂತ್ಕೊಂಡು ಅವ್ರು ಆರಾಮ್ ಕಾಫಿ ಬೇಕಾ, ಊಟ ಬೇಕಾ, ಎಲ್ಲ ನಿಯರ್ ಬೈ ಸಿಕ್ಕಾಬಟ್ಟೆ ಇದಾವೆ, ಮಾಡ್ಕೊಂಡ್ ಬಿಡ್ಬೋದು. ಇಲ್ಲಿ ನಿಮ್ ಕಣ್ಣು ಮುಂದೆನೆ ಫಿಟ್ ಮಾಡಿ ನಿಮಗೆ ಗಾಡಿನ ಕೊಡ್ತಾರೆ. 1-1.5 ತಿಂಗಳು ಬಿಟ್ರೆ RC ಕಾರ್ಡ್ ಎಂಟ್ರಿ ಆಗುತ್ತೆ, CNG ಫಿಟ್ಟೆಡ್ ಕಾರ್ ಅಂತ ಹೇಳಿ. ನೆಕ್ಸ್ಟ್ ಇನ್ ಕೇಸ್ ಯಾರಿಗಾದ್ರೂ ಮಾರ್ಬೇಕಾದ್ರೆ RC ಕಾರ್ಡ್ ಅಲ್ಲಿ ಆ ಒಂದು ಲೈನ್ ಇದ್ರೆ ಅದಕ್ಕೊಂದು ತೂಕ ಜಾಸ್ತಿ ಇರುತ್ತೆ. CNG ಆಲ್ರೆಡಿ ರಿಜಿಸ್ಟರ್ಡ್ ಇನ್ RC ಕಾರ್ಡ್ ಅಂತ ಹೇಳ್ಬೋದು. ಸೊ ಅವೆಲ್ಲ ಬಂದ್ಬಿಟ್ಟು ಶೋರೂಮ್ ಅಲ್ಲಿ ಇನ್ಕ್ಲೂಡಿಂಗ್ CNG ಕಾರ್ ತಗೊಂಡ್ರೆ ಮಾತ್ರ RC ಕಾರ್ಡ್ ಅಲ್ಲಿ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸೊ ಅದು CNG RC ಕಾರ್ಡ್ ಅಲ್ಲಿ ಇಲ್ಲ ಅಂದ್ರೆ ಒಂಥರ ಏನೋ ನೆಗೆಟಿವ್. RC ಕಾರ್ಡ್ ಎಂಟ್ರಿ ಆದ್ಮೇಲೆ ಅವರು ಇನ್ಸೂರೆನ್ಸ್ ನಿಮಗೆ ಇನ್ಫಾರ್ಮ್ ಮಾಡಿದ್ರೆ ಇನ್ಸೂರೆನ್ಸ್ ಸಹ ಆ್ಯಡ್ ಆಗ್ಬಿಡ್ತಲ್ವಾ. ಸೊ ಆವಾಗ ಏನಾಗುತ್ತೆ, ಅವ್ರು ಇನ್ಸೂರೆನ್ಸ್ ಕ್ಲೈಮ್ಗೆ ಯಾವುದೇ ತೊಂದರೆ ಏನಾದರೂ RC ಕಾರ್ಡಲ್ಲಿ ಮೆನ್ಷನ್ ಮಾಡದೆ CNG ಹಾಕೊಂಡು ಹೊಡೆದ್ರೆ ಏನೋ ತೊಂದರೆನಾ ಸರ್? ಸಪೋಸ್ ಏನಾದರೂ ಇನ್ಸಿಡೆಂಟ್ ಆದರೆ ಆಮೇಲೆ ಅವೆಲ್ಲ ಏನು ಮಾಡ್ಬೇಕು, ಕ್ಲೈಮ್ ಆಗ್ಬೇಕಂದ್ರೆ ಟ್ಯಾಂಕ್ ಬಿಚ್ಚಬೇಕಾಗುತ್ತೆ. ಟ್ಯಾಂಕ್ ಬಿಚ್ಚಿನೇ ಮತ್ತೆ ಅಗೇನ್ ಕ್ಲೈಮ್ ಮಾಡಬೇಕಾಗುತ್ತೆ. ಸೊ ಅದೊಂದು ಪ್ರೊಸೆಸ್ ಎಷ್ಟು ಹೆಡ್ಏಕ್ ಇರುತ್ತೆ ಕಸ್ಟಮರ್ಗೆ. ಬೆಟರ್ ಅವ್ರು RC ಕಾರ್ಡ್ ಎಂಟ್ರಿ ಮಾಡೋದು ಒಳ್ಳೆಯದು. ವಾರಂಟಿ ಬಗ್ಗೆ ಹೇಳಿದ್ರಲ್ಲ, ಅದನ್ನೇ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ. ಸ್ಪೇರ್ ಪಾರ್ಟ್ಸ್ ವಾರಂಟಿ CNG ರೆಡಿಸರ್ 1 year ಆರ್ ಏನು ಸರ್ ಅದು 3,30,000 ಕಿಲೋಮೀಟರ್. ECU ಬಂದ್ಬಿಟ್ಟು 1 ವರ್ಷ ಇಲ್ಲ 30,000 ಕಿಲೋಮೀಟರ್. ಇಂಜೆಕ್ಟರ್ ಆಯಿಲ್ 1 year ಇಲ್ಲ 30,000 ಕಿಲೋಮೀಟರ್. CKP ಅಡ್ವಾನ್ಸರ್ ಅದು. ಸೊ ಡಿಫ್ರೆಂಟ್ ಐಟಮ್ ಹಾಕಿದ್ದೀವಿ. ಸೊ ಎಲ್ಲದಕ್ಕೂ ಇಂತಿಷ್ಟು ಕಿಲೋಮೀಟರ್ ಆರ್ ಇಯರ್. ಸೊ ಮತ್ತೆ ಏನೇನು ಪ್ರಿಕಾಷನರಿ ತಗೋಬೇಕಂತ ಕಸ್ಟಮರಿಗೆ ಎಲ್ಲ ನಾವು ಒಂದು ಗೈಡ್ಲೈನ್ಸ್ ಹಾಕಿದ್ದೀವಿ, ಈ ಥರ ಮಾಡಬೇಕಾಗುತ್ತೆ. ಸೊ ಪೆಟ್ರೋಲ್ ಎಷ್ಟು ಇಟ್ಕೋಬೇಕು ಫಿಟ್ಟಿಂಗ್ ಆದಮೇಲೆ. ಸೊ RTO ಡಾಕ್ಯುಮೆಂಟ್ಸ್ ನಮಗೆಲ್ಲ ಕೊಡಬೇಕಾಗುತ್ತೆ, ಈ ಥರ ಎಲ್ಲ. ಸೊ ನೋಡಿ ಅಲ್ಲಿ ಇನ್ಸ್ಟ್ರಕ್ಷನ್ ಹಾಕಿದರೆ CNG ಹಾಕಿದ ನಂತರ ಗ್ರಾಹಕರು ಫಿಟ್ಟಿಂಗ್ ರಶೀದಿಗಳನ್ನ ಕೂಡ ಸಂಗ್ರಹಿಸಬೇಕು. CNG ಎಂಡೋಸ್ಮೆಂಟ್ ಆದ ನಂತರ ವಾಹನ ವಿಮಾ ಪ್ರತಿಯನ್ನು
ಅದನ್ನು ಸೇರಿಸಬೇಕು. ಪೆಟ್ರೋಲ್ ಟ್ಯಾಂಕ್ ನಲ್ಲಿ ಕನಿಷ್ಠ 15 ಲೀಟರ್ ಪೆಟ್ರೋಲ್ ಇರಬೇಕು. CNG ಫಿಟ್ ಮಾಡ್ತಕ್ಕಂಥವ್ರು ವಾರಂಟಿ ಮತ್ತು ಗ್ಯಾರಂಟಿ ಪಡೆಯಲು ಗ್ರಾಹಕರು ರಶೀದಿ ಪ್ರತಿಯನ್ನು ತರಲೇಬೇಕು. ಗ್ರಾಹಕರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು ವಿಳಂಬ ಮಾಡಿದರೆ ನಾವು ಜವಾಬ್ದಾರರಲ್ಲ. ಲೈಕ್ RC ಕಾರ್ಡ್ ಮೆನ್ಷನ್ ಆಗ್ಬೇಕಂದ್ರಲ್ಲ, ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ನ ನೀವು ಇಮಿಡಿಯೇಟ್ ಆಗಿ ಕೊಟ್ರೆ ಅದೆಲ್ಲ ಬರುತ್ತೆ. ನಾನು ಲೇಟ್ ಇದ್ದೆ, ನಾನು ಬಿಸಿ ಇದ್ದೆ ಅಂತ ಅಂದ್ರೆ ಅದಕ್ಕೆ ಇವ್ರು ಜವಾಬ್ದಾರಲ್ಲ, ನೀವೇ ಜವಾಬ್ದಾರರು. ಹಾಗಾಗಿ ಏನೇನು ಪ್ರೊಸೀಜರ್ ಇರುತ್ತೋ ಅದನ್ನ ಫಾಸ್ಟ್ ಆಗಿ ಮಾಡ್ಕೊಳ್ಳಿ. ಸೊ ನೋಡಿ, ನಿಮ್ಮ ಕಾರ್ ಯಾವ್ದಾದ್ರು ಆಗಿರ್ಲಿ, ಕ್ರೆಟಾ ಆಗಿರ್ಲಿ, ಅದಕ್ಕೂ ಫಿಟ್ ಮಾಡ್ತೀರಾ. ಸೊ ಆಲ್ಟೋ ಆಗಿರ್ಲಿ, i10 ಆಗಿರ್ಲಿ, ಯಾವ್ದಾದ್ರು ಆಗಿರ್ಲಿ, ಪೆಟ್ರೋಲ್ ವೆಹಿಕಲ್ ತಗೊಂಡು ಅಲ್ವಾ? ಸೊ ಆಲ್ರೆಡಿ LPG ಇರ್ತಂತೆ CNG ಕನ್ವರ್ಟ್ ಮಾಡ್ತೀರಾ? ಮಾಡ್ಬೋದು, ಅದನ್ನು ಮಾಡ್ಕೊಡ್ತೀರಾ? ಮಾಡ್ಬೋದು. ಸೊ ಅದು ಕೂಡ ಒಂದು 3 to 4 ಅವರ್ಸ್ ಒಳಗಡೆ ನಿಮ್ಮ ಕಾರ್ಗೆ ಫಿಟ್ ಮಾಡ್ಕೊಡ್ತಾರೆ. ಕಾರಲ್ಲಿ ಡ್ರಾಪ್ ಮಾಡಿ ಫಿಟ್ ಮಾಡೋಕೆ ಹೋಗಿ ಒಂದು ಊಟ ಗೀಟ ಮಾಡ್ಕೊಂಡು ಟೀಗಿ ಕುಡ್ಕೊಂಡು ಕೆಲಸ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಫಿಟ್ ಆಗಿ ರೆಡಿ ಇರುತ್ತೆ. 1.5 ತಿಂಗಳಾದ್ಮೇಲೆ RC ಕಾರ್ಡ್ ಸಮೇತ ನಿಮಗೆ ಕೊಡ್ತಾರೆ. ಬೆಂಗಳೂರಲ್ಲಿ ನಮ್ದು 3 ಬ್ರಾಂಚಸ್ ಅಲ್ಲಿ ಎಲ್ಲಿ ಹೋದ್ರು ಫ್ರೀ ಆಫ್ ಕಾಸ್ಟ್ ಅಲ್ಲಿ 2 years ವಾರಂಟಿ ಗ್ಯಾರಂಟಿ. ಸೇಮ್ ಪ್ರೈಸ್ 2 years ಸರ್ವಿಸ್ ಕೊಡ್ತೀವಿ. 2 years ಏನಕ್ಕೆ? ಟ್ಯಾಂಕಿಗೆ 20 years ಇರುತ್ತೆ. ನಾವು ಅಸೆಸರೀಸ್ ಏನು ಫಿಟ್ ಮಾಡ್ತೀವಿ 2 years 2 ವರ್ಷ. 2 ವರ್ಷ. 2 years ಅಲ್ಲ, 1 ವರ್ಷ ಅಂತ ಕೊಟ್ಟಿದ್ದೀರಾ? ಸೊ ಅದೊಂದು ಸ್ಮಾಲ್ ಅದು ರೆಡ್ ವೈರಿಂಗ್ ಸಂಬಂಧಪಟ್ಟ ಅದೆಲ್ಲ 1 ವರ್ಷ. 1 ವರ್ಷ. ಸೊ ನೀವು ಆಗ್ಲೇ ನಾವು ECM ಅದೆಲ್ಲ ನೋಡಿದ್ವಲ್ಲ, ಅದೆಲ್ಲ ಬಂದ್ಬಿಟ್ಟು 2 ವರ್ಷ. 2 ವರ್ಷ ಕೊಟ್ಟಿರ್ತೀವಿ. ಓಕೆ ಓಕೆ ಓಕೆ. ಸೊ ಬ್ರ್ಯಾಂಡ್ 2-3 ಸರ್ ನಿಮ್ಮ ಹತ್ರ ಇರೋದು? ನಮ್ಮ ಹತ್ರ ಇಲ್ಲ 3 ಬ್ರ್ಯಾಂಡ್ ಇದೆ. ಅದ್ರಲ್ಲಿ ಯಾವ್ದಾದ್ರು ಹಾಕ್ಸ್ಕೊಳ್ಳಿ. ರೇಟ್ ಎಲ್ಲ ಸೇಮಾ? ಹೌದು, ರೇಟ್ ಸ್ವಲ್ಪ ಡಿಫರೆಂಟ್ ಇದೆ. ಡಿಫರೆನ್ಸ್ ಇರುತ್ತೆ. ಅದ್ರಲ್ಲಿ ಯಾವ್ದಾದ್ರು ತಗೊಂಡ್ಲಿ. ಯಾವ್ದಾದ್ರು ಅಂದ್ರೆ 55,000ದಿಂದ 68,000ವರೆಗೂ ನಿಮ್ಮಲ್ಲಿ CNGಗಳನ್ನ ಫಿಟ್ ಮಾಡಿಸ್ಕೋಬಹುದು, ಯಾವ್ದನ್ನ ಕಾರ್ ಇರ್ಲಿ. ಸೊ ರೀಸೆಂಟ್ ಆಗಿ ನಮ್ಮ ಫ್ರೆಂಡ್ ಒಬ್ಬ ನೆಕ್ಸನ್ ತಗೊಂಡ. ಹೌದು. ಕಾರ್ ಆಕ್ಚುಲಿ ಮುಂಚೆ ಬರೀ ಪೆಟ್ರೋಲ್ ಗಾಡಿ ತಗೊಂಡೋಕ್ ಹೋದ, CNG ಎಲ್ಲ ಫಿಟ್ ಮಾಡಿಸ್ಬೇಕು ಅದು ಇದು ಅಂತ ಹೇಳ್ತಾ ಇದ್ದ. ಇದೆ ಅಂತ ನಾನು ರೆಫರ್ ಮಾಡಿದ್ದೆ. ಆಮೇಲೆ ಅವನೇನೋ ವಿತ್ CNG ಇರ್ತಕ್ಕಂಥದ್ದೇ ಗಾಡಿ ತಗೊಂಡ. ಸೊ ಯಾಕೆ ಹೇಳಿದೆ CNG ಅಂದ್ರೆ ಅವನು ಸುಮ್ಮನೆ ಹೇಳ್ದ, ನಾನೇನಾದ್ರೂ ಹೊರಗಡೆ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕಾಗಿತ್ತಂದ್ರೆ ಇಷ್ಟು ಸಾವಿರ ಬೇಕಾಗಿತ್ತು, ಅಷ್ಟು ದುಡ್ಡು ನನಗೆ ಸೇವ್ ಆಯ್ತು CNG ಕಾರ್ ತಗೊಂಡಿರೋದ್ರಿಂದ ಶೋರೂಮ್ ಅಲ್ಲಿ ಅಂತ. ನಿಮ್ಮ ಹತ್ರ CNG ಇಲ್ಲ ಅಂದ್ರೆ CNG ಹಾಕ್ಸ್ಕೊಳ್ಳಿ, ಇಲ್ಲ ಶೋರೂಮ್ ಅಲ್ಲಿ ಬರುತ್ತಾ CNG, ಅದನ್ನೇ ರನ್ ಮಾಡ್ಕೋಬಹುದು ಅಲ್ವಾ ಸರ್? ಮಾಡ್ಕೋಬಹುದು. ಸೊ ಅದು ಕೂಡ RC ಕಡೆ ಮೆನ್ಷನ್ ಆಗೇ ಬರುತ್ತೆ. ಒಟ್ನಲ್ಲಿ CNG ಬೆಸ್ಟ್ ಆಪ್ಷನ್. ತುಂಬಾ ಗಾಡಿ ಮಾಡಿದ್ವಿ ಸರ್, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಕಂಪನಿ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಕಂಪನಿ ತರ ವೆಯ್ಟ್ ಮಾಡ್ಬೇಕಂತಿಲ್ಲ. ಎನಿ ಟೈಮ್ ಏನೇ ಪ್ರಾಬ್ಲಮ್ ಆದ್ರೆ ಒಳಗಡೆ ಹಾಕೊಂತೀವಿ, 10 ನಿಮಿಷ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ. ಓಕೆ. ಆಟೋದವ್ರಿಗೆಲ್ಲ ಇದೇ ಟೈಮ್ ಹಿಡಿಯುತ್ತಾ? 3 ಅವರ್ ಬೇಕಾ? ನಾವು ಮಿನಿಮಮ್ 1 ಡೇ ತಗೊಂತೀವಿ. ಟೈಮ್ 1 ಡೇನಾ? ಮಿನಿಮಮ್ 1 ಡೇ ತಗೊಂತೀವಿ. ಯಾಕಂದ್ರೆ ಅದು ಬಾಡಿ ಬಿಚ್ಚಬೇಕಾಗುತ್ತೆ, ಅದನ್ನ ಮಾಡಬೇಕಾಗುತ್ತೆ. ಸೊ 1 ಡೇ ತಗೊಂತೀವಿ. ಓಕೆ. ಸೊ ನಮ್ಮಲ್ಲಿ ಮ್ಯಾಕ್ಸಿಮಮ್ ಕಾರ್ ಫಿಟ್ಟಿಂಗ್ ಜಾಸ್ತಿ ಇರೋದು. ಹೌದು. ನಾವು CNG ಬಗ್ಗೆ ಮಾಹಿತಿನೆಲ್ಲ ತಿಳಿಸ್ಕೊಟ್ಟಿದ್ದೀವಿ. ಹೌದು. ಸೊ ಒಂದು ಮೈಲೇಜ್ ಪರ್ಪಸ್ ಹಾಕ್ಸ್ಕೋಬೇಕು. ಹೌದು ಅಲ್ವಾ ಸರ್? ಮೇನ್ ಅದೇ ಅಲ್ವಾ? ಮೈಲೇಜ್ ಇಂಪಾರ್ಟೆಂಟ್ ಸರ್. ಮೈಲೇಜ್ಗೋಸ್ಕರ ಹಾಕೊಳ್ಬೇಕು. ಓಕೆ. ಈ ತರ ಹಿಂದೆ ಬ್ಯಾಕ್ ಡಿಕ್ಕಿಲ್ ಸ್ಪೇಸ್ ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ಸ್ಪೇಸ್ ಸೇವ್ ಆಗುತ್ತೆ. ಅದೇ ನಿಮ್ದು ಹ್ಯಾಚ್ ಬ್ಯಾಕ್ ಕಾರ್ ಆಯ್ತು ಅಂತಂದ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಷ್ಟೇ. ಅದ್ ಬಿಟ್ಟರೆ ಏನಿಲ್ಲ. ಏನಾಗುತ್ತೆ ಅಂದ್ರೆ ವೆಹಿಕಲ್ ಜಾಸ್ತಿ ಓಡಿಸೋರಲ್ಲ, ಮೈಲೇಜ್ ಥಿಂಕ್ ಮಾಡ್ತಾರೆ. ಸೊ ಮೈಲೇಜ್ ಯಾಕಂದ್ರೆ ಈಗ ನಮ್ಮ 25,000 ಮಂತ್ಲಿ ಖರ್ಚಾಗೋ ಬದಲು 8 ರಿಂದ 9 ಸಾವಿರ ಖರ್ಚು ಬರುತ್ತೆ. ಸೊ ಹಾಗಾಗಿ ತುಂಬ ಸೇವ್ ಆಗುತ್ತೆ. ಅದಕ್ಕಾಗಿ CNG ಹಾಕೋದು. ಓಕೆ. ನೋಡಿ, ಕರ್ನಾಟಕದಾದ್ಯಂತ ನೋಡ್ತಾ ಇದ್ದೀರಾ, ಯಾರೆಲ್ಲ CNG ಫಿಟ್ ಮಾಡ್ಬೇಕಂತ ಇದ್ರು ಸೊ ಬರ್ಬೋದು. ನ್ಯಾಚುರಲ್ ನೋಡಿ ಬ್ರ್ಯಾಂಡ್, ನ್ಯಾಚುರಲ್ ಗ್ಯಾಸ್ಟ್ರಿಕ್ ಸೊಲ್ಯೂಷನ್ಸ್ ಅಂತ ಹೇಳಿ CNG. ಸೊ ಇಲ್ಲಿ ಬಂದು ಫಿಟ್ ಮಾಡ್ಬೋದು. ಅಥರೈಸ್ಡ್, ಗೌರ್ಮೆಂಟ್ ಅಥರೈಸ್ಡ್ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಸೊಲ್ಯೂಷನ್ ಅಂತ ಇಲ್ಲಿ ಯಲಹಂಕ ರೇವಾ ಕಾಲೇಜ್ ಪಕ್ಕದಲ್ಲಿದೆ. ಇನ್ನೊಂದು ವಿಜಯನಗರದ ಆಟೋ ಗ್ಯಾಸ್ ಕನ್ವರ್ಷನ್ ಅಂತ ಇದೆ. ಸೊ ಅದು ನಮ್ಮದೇ. ಇನ್ನೊಂದು ಬಂದ್ಬಿಟ್ಟು ಸರ್ಜಾಪುರ ಹತ್ತಿಬೇಲೆ ಹತ್ರ, ಅದು ಸೇಮ್ ನ್ಯಾಚುರಲ್ ಗ್ಯಾಸ್ಟ್ರಿಕ್ ಸೊಲ್ಯೂಷನ್ ಅಂತ ಇದೆ. ಓಕೆ. ಎಲ್ಲಿ ಹೋದ್ರೂ ನಾವು ಫ್ರೀ ಆಫ್ ಕಾಸ್ಟಲ್ಲಿ ಸರ್ವಿಸ್ ಕೊಡ್ತೀವಿ. ಎಲ್ಲ ಥ್ರೂಔಟ್ 3 ಕಾರ್ನರ್ ಎಲ್ಲಿ ಬೇಕಾದ್ರೂ ಕೊಡ್ತೀವಿ ಸರ್ವಿಸ್. ಫಾರ್ ಎಕ್ಸಾಂಪಲ್ ಸರ್, ನನಗೆ ಕೇಳೋದು, ಇಲ್ಲಿ 65 ಲೀಟರ್ದು ಹಾಕಿದ್ರಲ್ವಾ? ಹೌದು. 65, 68 ಲಾಸ್ಟಾ? 65, 70 ಲಾಸ್ಟ್. 70 ಲಾಸ್ಟ್. ಜಾಸ್ತಿ ಲೀಡಿಂಗ್ ಅಲ್ಲಿ ಇರೋದು ಯಾವುದು? 65. 65 ಲೀಟರ್ದು ನಾನೊಂದು CNG ಹಾಕ್ಸ್ಕೊಂಡ್ರೆ ಫುಲ್ ಟ್ಯಾಂಕ್ ಮಾಡೋದಕ್ಕೆ ಎಷ್ಟಾಗುತ್ತೆ ಅಮೌಂಟ್? 900 ರೂಪೀಸ್ ಅಷ್ಟೇ. 8 ಅದ 12 kg ಕೆಪಾಸಿಟಿ. 12 kg ಮೀನ್ಸ್ 10 kg. 800 ರಿಂದ 900 ರೂಪಾಯಿ 12 kg ಹಿಡಿಯುತ್ತೆ. ಎಸ್. ಕೆಜಿಗೆ ಎಷ್ಟು ಮೈಲೇಜ್ ಬರುತ್ತೆ ಅವರೇಜ್ ಆಗಿ? ಒಂದು ಎಕ್ಸಾಮ್ ತಗೊಳ್ಳೋಣ. 12 kg ಟ್ಯಾಂಕ್ ಅಂದ್ರೆ ಇದನ್ನ ಫಿಲ್ಲಿಂಗ್ ಆಗೋದು 9 kg ಟು 9.5 to 10 kg. ಓಕೆ ಓಕೆ. ಸಪೋಸ್ 10 kg ಅಂತ ತಗೊಂಡು 900 ರೂಪೀಸ್ ಆಗುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಒಂದು ನೆಕ್ಸಾನ್ ತಗೊಳ್ಳೋಣ, ಎಷ್ಟು ಮೈಲೇಜ್ ಬರ್ಬೋದು? 25 ರಿಂದ 30 ಆರಾಮ್ ಬರುತ್ತೆ ಅಲ್ವಾ? ಹೌದು. ತುಂಬಾ ಚೆನ್ನಾಗಿ. ಸೊ ಏನಾಯ್ತು ಸರ್, ಅಲ್ಲಿಗೆ 250+ ಕಿಲೋಮೀಟರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಗಾಡಿಗೂ ಅಷ್ಟೇ ರಿಟಿಗ್ ಆಗು. ಸೊ 28+ ಬರುತ್ತೆ ಲಾಂಗ್ ಅಲ್ಲಿ. 28+, 33+ ಬರುತ್ತೆ ಈ ಗಾಡಿಗಾಗಿ. ಈ ಗಾಡಿಲಿ ಲಾಂಗ್ ಅಲ್ಲಿ. ಸಿಟಿಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, 21, 22. ಹೌದು. ಅದು ಸ್ವಿಚ್ ಕಿಚ್ಚನ ಕೊಟ್ಟಿದ್ದೀನಿ ನನ್ನ ಫ್ರಂಟ್ ಅಲ್ಲಿ. ಹೆಂಗ್ ಕೊಡ್ತೀರಾ ಅದನ್ನ? ಹೌದು. ಇದು ನಾವು ಫಿಟ್ಟಿಂಗ್ ಎಲ್ಲ ಆಯ್ತು. ಸ್ವಿಚ್ ಇಲ್ಲಿ ಬರುತ್ತೆ. ಸ್ವಿಚ್ ಅಲ್ಲಿ
ಸ್ವಿಚ್ಚಲ್ಲಿ ಫುಲ್ ಟ್ಯಾಂಕ್ ಇರುವಾಗ 4 ಲೈಟ್ ಬರುತ್ತೆ. ಈಗ 3 1 2 3 ಗ್ರೀನ್ ಲೈಟ್ ಇದೆ ಅಂತ ಸಿ ಎನ್ ಜಿಯಲ್ಲಿ ಓಡ್ತಾ ಇದೆ ಅಂತ ಅರ್ಥ. ಸಪೋಸ್ ನೀವು ರನ್ನಿಂಗಲ್ಲೇ ಪೆಟ್ರೋಲ್ ಓಡಬೇಕು, ಸಿ ಎನ್ ಜಿ ಬೇಡ ಅಂತಂದ್ರೆ ಜಸ್ಟ್ ಕ್ಲಿಕ್ ಮಾಡೋದು ಪೆಟ್ರೋಲ್ ಬರ್ತಿದ್ದು ನೋಡಿ. ಇವಾಗ ಪೆಟ್ರೋಲ್ ಪ್ರೆಸ್ ಮಾಡಿದ್ರೆ ಪೆಟ್ರೋಲ್ ಆರೆಂಜ್ ತಕ್ಷಣ ಆರೆಂಜ್ ಕಲರ್ ಲೈಟ್. ಬರೀ CNG ಬೇಕಂದ್ರೆ ಮತ್ತೆ ಪರ್ಸ್ಕೊಳ್ಬೇಕು. ಅವಾಗ ಅದು ಬರೀ CNG ವರ್ಕ್ ಆಗುತ್ತೆ. ಬರೀ ಸಿ ಎನ್ ಜಿ ವರ್ಕ್ ಆಗುವಂದ್ರೆ ಅದು ನಿಮಗೆ ನಿಮಿಷ ಗಾಡಿ ಆನ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಸಿ ಎನ್ ಜಿಲಿ ಓಡ್ತಾ ಇದೆ. CNG ರನ್ ಆಗ್ತಾ ಇದೆ. ಆರೆಂಜ್ ಕಲರ್ ಲೈಟ್ ಆಫ್ ಆಗಿ ಸಿ ಎನ್ ಜಿಲಿ ಓಡ್ತಾ ಬರೀ CNG ಇದೆ. ಬರೀ ಮತ್ತೆ ಪೆಟ್ರೋಲ್ ಬೇಕು ಅಂದ್ರೆ ಮತ್ತೆ ಅಗೇನ್ ಪ್ರೆಸ್ ಮಾಡೋದು ಸೆಂಟ್ರಲ್. ಅಷ್ಟೇನೆ ಸಿಂಪಲ್, ಕಷ್ಟಪಡೋ ಅವಶ್ಯಕತೆ. ಗಾಡಿ ಆಫ್ ಆಗಲ್ಲ. ಸೊ ಇದೆಲ್ಲ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ಲ್ಯಾಪ್ಟಾಪ್ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೀವಿ ಸರ್. ಫಿಟ್ಟಿಂಗ್ ಎಲ್ಲ ಆದ್ಮೇಲೆ ನಾವು ಅದು ಏನು ಇನ್ಸ್ಟ್ರೂಮೆಂಟ್ ಫಿಟ್ ಮಾಡಿದ್ರೆ ಅದಕ್ಕೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು. ಈ ವೆಹಿಕಲ್ಗೆ ಇದು ಇಂಜಿನ್ಗೆ ರಿಕ್ವೈರ್ಮೆಂಟ್ ಎಷ್ಟು ಇದು ಬೇಕು, ಸಿ ಎನ್ ಜಿ ಬೇಕಂತ ನಾವು ಇದೆಲ್ಲ ಎಲ್ಲ ಸೆಟ್ಟಿಂಗ್ ಮಾಡಿ ಟ್ಯೂನಿಂಗ್ ಮಾಡಿಬಿಡ್ತೀವಿ. ಸೂಪರ್ ಅಪ್ಡೇಟ್ ಮಾಡ್ತೀವಿ. ನೋಡಿದ್ರಲ್ಲ, CNG ಇಂದ ಪೆಟ್ರೋಲ್ ಶಿಫ್ಟ್ ಆಗೋದಾಗಿರ್ಬೋದು, ಪೆಟ್ರೋಲಿಂದ CNG ಶಿಫ್ಟ್ ಮಾಡೋದಾಗಿರ್ಬೋದು, ಅದು ಕೂಡ ಬಟನ್ ತುಂಬ ಪ್ರೊಫೆಷ್ನಲ್ ಗೊತ್ತೇ ಆಗಲ್ಲ. ಸೊ ಅಷ್ಟು ನೀಟಾಗಿ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಅದಕ್ಕೆ ಇವ್ರ ಹತ್ರ ಪ್ರೊಫೆಷ್ನಲ್ ಟ್ರೈನರ್ಸ್ ಇರ್ತಕ್ಕಂಥದ್ದು, ಎಲ್ಲ ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಕಾರ್ ಬಿಟ್ಟಿರ್ತಾರೆ, ಅದು ಹಾಳು ಮಾಡೋದು ಇದು ಹಾಳು ಮಾಡೋದು, ಬೇರೆ ಕಡೆ ನೋಡಿರ್ತೀರ. ಆ ಥರ ಏನು ಹಾಳು ಮಾಡುವಂತಹ ಸಮಸ್ಯೆ ಇಲ್ಲಿ ಏನೂ ಇರೋದಿಲ್ಲ. ಆರಾಮ್ಸೆ ಬಂದು ಫ್ರೀಯಾಗಿ ಫ್ರೀ ಮೈಂಡಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಅದಕ್ಕೆ ನಾನು ಎಕ್ಸ್ಟ್ರಾ ಚಾರ್ಜಸ್ ತಗೊಂತೀರಾ ಇನ್ಸ್ಟಾಲೇಷನ್ ಅದು ಇದು ಅಂತ? ಇಲ್ಲ, ನೋ ಎಕ್ಸ್ಟ್ರಾ. ಅದೇನು ಪ್ರೈಸ್ ಕೊಟ್ಟಿರ್ತಾರೋ ಅದೇ ಪ್ರೈಸಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ಅದು 2 ವರ್ಷ ವಾರಂಟಿ ಒಳಗಡೆ ನಾವು ಅದನ್ನ ಎಕ್ಸ್ಟ್ರಾ ಚಾರ್ಜ್ ತಗೊಳ್ಳಲ್ಲ. ನೋಡಿ, ಕ್ರೆಟಾಗಿ ಇನ್ನು ಯಾರಪ್ಪ CNG ಫಿಟ್ ಮಾಡ್ತಿದ್ದಾರೋ ಅಂತ ಅನ್ಕೋಬೋದು. ಇಲ್ಲಿ ಉದಾಹರಣೆನೇ ಇದೆ. ಕ್ರೆಟಾ ಕಸ್ಟಮರ್ ನಮ್ಮ ಜೊತೆಗೆ ಇದ್ದಾರೆ, ಇವರು ಕೂಡ CNG ಫಿಟ್ ಮಾಡಿದ್ದಾರೆ. ಸರ್ ಸ್ವಲ್ಪ ತೋರಿಸಿ ಸರ್, ತೆಗೆದು ನೋಡಿ ಸರ್, ಇವ್ರ ಹತ್ರನ ಫಿಟ್ ಮಾಡಿಸಿದ್ದು CNG. ಹೌದು. ಸರ್ ಹೇಗಿದೆ ಸರ್ ನಿಮ್ಮ ಪ್ರಕಾರ CNG ಫಿಟ್ ಮಾಡಿಸೋದ್ರಿಂದ ನಿಮಗೆ ಬೆನಿಫಿಟ್ ಅನಿಸ್ತಾ ಇದೆಯಾ? ಅನುಮಾನನೇ ಇಲ್ಲ. 1 kg CNGಗೆ ಎಬವ್ 80 ಹೋದರೆ, ಬಿಲೋ 80 ಬಂದರೆ ಡಿಫ್ರೆಂಟ್ ಮೈಲೇಜ್ ಸಿಗುತ್ತೆ. ಓಕೆ, ಬಿಲೋ 80 ಬಂದರೆ 30 ಕಿಲೋಮೀಟರ್ ಅಷ್ಟು ಬರ್ತದೆ. 30 ಕಿಲೋಮೀಟ್ರು? ಎಸ್, 30 ಕಿಲೋಮೀಟರ್ಸ್ ಪರ್ kg. ಓಕೆ, ಎಬವ್ 80 ಹೋದರೆ ಅದು ನಮ್ಮ ಸ್ಪೀಡ್ ಪ್ರಕಾರದಲ್ಲಿ ರೆಡ್ಯೂಸ್ ಆಗುತ್ತೆ. ಮಿನಿಮಮ್ 22-23 ಮೋಸ ಇಲ್ಲ. ಈಗ ಎಷ್ಟೋ ಜನಕ್ಕೆ ಅನ್ಸಿರುತ್ತೆ, ದೊಡ್ಡ ಗಾಡಿ ತೊಗೊಂಡ್ಬಿಟ್ಟೆ ಆಯ್ತು, ಮೈಲೇಜ್ ಡ್ರಾಪ್ ಆಯಿತು, ಖರ್ಚು ಜಾಸ್ತಿ, ಅದು ಇದು ಅಂತ ಹೇಳ್ಬಿಟ್ಟು. ಈ ಥರ CNG ಹಾಕ್ಸ್ಕೊಂಡ್ಬಿಟ್ರೆ ಅನುಮಾನನೇ ಇಲ್ಲ. ಅಲ್ಲ, ಒಳ್ಳೆ ಮೈಲೇಜ್. CNG ಇವತ್ತಿನ ಸಂದರ್ಭದಲ್ಲಿ ಮೈಲೇಜನ್ನು ಕೊಡೋದ್ರಲ್ಲಿ ಒಳ್ಳೆಯ ಆಯ್ಕೆ ಇದು ಅಲ್ವಾ? ಓಕೆ, ಯು ಸ್ಯಾಟಿಸ್ಫೈ? ಖಂಡಿತ ತೃಪ್ತವಾದಂಥ ವ್ಯವಸ್ಥೆ ಇದು. ಎಲ್ಲಾದ್ರೂ ಲಾಂಗ್ ಹೋಗಿದ್ದೀರಾ? ಇದು ಹಾಕ್ಸ್ಕೊಂಡಿಂದ ಬರೀ ಲಾಂಗೇ ಇರೋದು, ಲಾಂಗಲ್ಲೇ ಓಡಾಡ್ತಾ ಇರೋದು. ಹಾಗಾಗಿ CNG ಫಿಟ್ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀರಾ ಜನಗಳಿಗೆ? ಅನುಮಾನನೇ ಇಲ್ಲ. CNG ಫಿಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಉಪಯೋಗ ಇದೆ. ಡೀಸೆಲ್ ಪೆಟ್ರೋಲ್ಗಿಂತ ಪರ್ಯಾಯವಾಗಿ ಒಂದು ಹೊಗೆ ರೆಡ್ಯೂಸ್ ಆಗುತ್ತೆ. ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಅಂತ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ವಾಸ್ತವವಾಗಿ. ಆಮೇಲೆ ಮೈಲೇಜ್ ಸಿಗುತ್ತೆ, ನಿಮಗೆ ಖರ್ಚು ಕೂಡ ಕಡಿಮೆ ಆದ. ಆಮೇಲೆ ಬೇರೆ ಥರದ ಖರ್ಚುಗಳು ತುಂಬ ಕಮ್ಮಿ, ಇಲ್ವೇ ಇಲ್ಲ. CNG ಫಿಟ್ ಮಾಡಿಸಿದ್ಮೇಲೆ ಏನಾದರೂ ಖರ್ಚುಗಳು ಅಂತ ತುಂಬ ಕಮ್ಮಿ. ಹೌದು. ನೀವೆಲ್ಲಿ ಸರ್ ಇರೋದು? ಇಲ್ಲೇ ಯಲಹಂಕ. ಸೊ ಇಲ್ಲೇ ಹತ್ರ ಇರೋದೇ, ಈ ಬ್ರಾಂಚಿಗೆ ಬಂದಿದ್ದೀರಾ? ಹೌದು. ಸೂಪರ್, ಥ್ಯಾಂಕ್ ಯು. ಸೊ ನೋಡಿ ಸರ್, ರಿವ್ಯೂ ಕೊಟ್ಟರು, ಕ್ರೆಟಾ ಕಸ್ಟಮರ್ ಇವರು. ಸೊ ಇದಕ್ಕೂ ಕೂಡ ಫಿಟ್ ಮಾಡಿಸ್ಕೊಂಡಿದ್ರೆ ನಿಮ್ಮ ಹತ್ರ ವೆನ್ಯೂ ಇದೆಯಾ, ಕ್ರೆಟಾ ಇದೆಯಾ, ಬೇರೆ ಯಾವುದೇ SUV ಗಾಡಿಗಳಿದ್ರೂ ಕೂಡ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದುಡ್ಡು ಉಳಿತಾಯ ಆಗಬೇಕು, ಮೈಲೇಜು ಬರಬೇಕು, ನಾನು ದೊಡ್ಡ ಗಾಡೀಲೂ ಓಡಾಡಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರಿಗೆ ಸೊ ಈ CNG ಬೆಸ್ಟ್ ಅಂದರೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸರ್, ಇನ್ನೊಂದು ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ಟ್ಯಾಂಕು ಅರೌಂಡ್ 20 ವರ್ಷ ವಾರಂಟಿ ಕೊಡ್ತಾ ಇದ್ರು, ಕರೆಕ್ಟಾ? 10 ಇಯರ್ಸ್ ಅಲ್ಲ, 5 ಇಯರ್ಸ್ ಅಲ್ಲ, 20 ಇಯರ್ಸ್ ಕೊಟ್ಟಿದ್ದಾರೆ. ಆ 20 ವರ್ಷದೊಳಗಡೆ ಏನಾದರೂ ಮೇಂಟೆನೆನ್ಸು, ಏನಾದರೂ ಪ್ರಾಬ್ಲಮ್ ಆ ಥರದ್ದು ಏನಾದರೂ ಆಗೋ ಸಾಧ್ಯತೆ ಇದೆಯಾ? ಇದು 20 ವರ್ಷ ಕೊಟ್ಟಿರ್ತಾರೆ, ಬಟ್ 3 ಇಯರ್ಸ್ಗೆ ಒಂದ್ಸಲ ಟ್ಯಾಂಕ್ ಟೆಸ್ಟಿಂಗ್ ಮಾಡಬೇಕು ಕಂಪಲ್ಸರಿ. ಓಕೆ, ಟ್ಯಾಂಕ್ ಟೆಸ್ಟಿಂಗ್ ಮಾಡಿಲ್ಲ ಅಂದ್ರೆ CNG ಬಂಕಲ್ಲಿ ಗ್ಯಾಸ್ ಹಾಕಲ್ಲ. ಸೊ ಅದು ಕಂಪಲ್ಸರಿ ಟೆಸ್ಟಿಂಗ್ ಅಂದ್ರೆ ಯಾವ ಥರ? ಅದರಲ್ಲಿ ಒಳಗಡೆ ರಸ್ಟ್ ಹಿಡಿದಿದ್ಯಾ, ಅದ್ರಲ್ಲಿ ವೆಯ್ಟ್ ಏನೋ ಲಾಸ್ ಆಗಿದೆ, ವೀಕ್ ಆಗಿದೆಯಾ. ಸೊ ಆ ಥರ ವೀಕ್ ಆದ್ರೆ ಅದು ಏನಾಗುತ್ತೆ, ಬಸ್ಟ್ ಆಗೋ ಚಾನ್ಸ್ ಇರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಪಕ್ಕ ಟೆಸ್ಟ್ ಮಾಡಲಿಕ್ಕೆ ಒಂದು ಸೆಂಟರ್ ಇದೆ ನಮ್ಮದು. ಆ ಸೆಂಟರ್ ಯಾವುದು ಗೌರ್ಮೆಂಟ್ ಆಥರೈಸ್ಡ್ ಟೆಸ್ಟಿಂಗ್ ಸೆಂಟರ್ ಇದೆ. ಸೊ ಅಲ್ಲಿ ಟೆಸ್ಟಿಂಗ್ ಮಾಡಿ ನಾವು ಕಸ್ಟಮರ್ಗೆ 3 ಇಯರ್ಸ್ 20 ವರ್ಷ ಬರುತ್ತೆ, ಬಟ್ 3 ವರ್ಷಕ್ಕೊಂದ್ಸರಿ ಟೆಸ್ಟ್ ಮಾಡಿಸ್ಲೇಬೇಕು, ಸೇಫ್ಟಿ ಪರ್ಪಸ್. ಸೊ ಇದೆಲ್ಲ ಗೇಜ್ ಇರ್ತಕ್ಕಂಥದ್ದೇ ಸರ್? ತುಂಬಾ 68 kg ಇರುತ್ತೆ ಒಂದು ಬೈಕ್ ಟ್ಯಾಂಕ್, ಮಿನಿಮಮ್ 68 kg ಇರ್ತದೆ. ಎಕ್ಸಾಂಪಲ್ ಸಿಲಿಂಡರ್ ಕೊಟ್ಬಿಡ್ಬೋದು, ಮನೇಲೂ ಪ್ರತಿಯೊಂದು ಮನೇಲೂ ಸಿಲಿಂಡರ್ ಅಷ್ಟೇ ಗೇಜ್ ಮೇಲ್ಗಡೆ ಪ್ಲೇಟ್ ಕೊಟ್ಟಿರ್ತಕ್ಕಂಥ. ಮನೆ ಸಿಲಿಂಡರ್ ಇದಕ್ಕೂ ಅಜಗಜಾಂತರ ಇದೆ. ಟ್ರಿಪ್ ಅದಕ್ಕಿಂತ 50% ದಪ್ಪ ಇದೆ, 50 ಪಟ್ಟು. ತುಂಬಾ ಸ್ಟ್ರಾಂಗ್ನೆಸ್ ಇರುತ್ತೆ CNG.
ಯಾಕಂದ್ರೆ ಕಂಪ್ರೆಸರ್ ನ್ಯಾಚುರಲ್ ಗ್ಯಾಸ್ ಅಲ್ಲ, ಇದರಲ್ಲಿ ತುಂಬಾ ಸ್ಟ್ರಾಂಗ್ ಕೊಟ್ಟಿರ್ತಾರೆ. ಸರ್ ಈಗ ನಾವು CNG ಎಲ್ಲ ಫಿಟ್ ಮಾಡಿಸ್ತೀವಿ, ಅದಕ್ಕಂತ ಬಟನ್ ಕೊಡ್ತೀರಾ. ಸೊ ನನಗೆ ಪೆಟ್ರೋಲ್ ಇಂದ CNG ಬರಬೇಕು, CNG ಇಂದ ಪೆಟ್ರೋಲ್ ಬರಬೇಕು. ಸೊ ಅದು ಯಾವ ತರ ಶಿಫ್ಟ್ ಆಗೋದದು? ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು ಸ್ವಿಚ್ ಬಿಟ್ ಮಾಡ್ತೀವಿ. ಓಕೆ. ಸೊ CNG ನೀವು ಗಾಡಿ ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ಗ್ಯಾಸ್ ಆಗ್ಬೇಕಾದ್ರೆ ಪೆಟ್ರೋಲ್ ಇಂದ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಸ್ಟಾರ್ಟ್ ಆಗೋದು. ಓಕೆ. ಸೊ ತಿರ್ಗಾ ಅದು ಗ್ಯಾಸಿಗೆ ಚೇಂಜ್ ಓವರ್ ಆಗುತ್ತೆ. ಚೇಂಜ್ ಓವರ್ ಆದ್ಮೇಲೆ ಅದು ಗ್ಯಾಸ್ ಎಷ್ಟಿದೆ ಇಂಡಿಕೇಶನ್ ತೋರಿಸುತ್ತೆ. ರನ್ನಿಂಗ್ ಅಲ್ಲಿ ಹೋಗ್ತಾ 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 ನಿಮ್ಗೆ ಒಂದೊಂದೇ ಲೈಟ್ ಕಡಿಮೆ ಆಗಿ ಲಾಸ್ಟಿಗೆ ರೆಡ್ ಲೈಟ್ ಬರುತ್ತೆ. ರೆಡ್ ಲೈಟ್ ಬಂದಾದ್ಮೇಲೆ ಸುಮಾರು ಕಿಲೋಮೀಟರ್ ಓಡ್ಮೇಲೆ ಆಮೇಲೆ ಬೀಪ್ ಸೌಂಡ್ ಬರುತ್ತೆ. ಬೀಪ್ ಸೌಂಡ್ ಯಾವಾಗ ಬೀಪ್ ಸೌಂಡ್ ಬರ್ತಾ ಇದೆ ಅಂತಂದ್ರೆ CNG ಖಾಲಿ ಆಗಿದೆ, ಪೆಟ್ರೋಲ್ ಓಡ್ತಾ ಇದೆ ಅಂತ ಅರ್ಥ. ಸೊ ಅವಾಗ ನೀವು ಪೆಟ್ರೋಲ್ ಓಡ್ತಾ ಇರೋದು ಗಾಡಿ, ಮತ್ತೆ ನೀವು CNG ಫಿಲ್ ಮಾಡ್ಕೊಂಡು ಪೆಟ್ರೋಲ್ ಅದನ್ನ ಕೇಳೋಣ ಅನ್ಕೊಂಡು ಈಗ CNG ಆನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹೈವೇಲಿ, ಸಡನ್ ಆಗಿ ಖಾಲಿ ಆಗ್ಬಿಡುತ್ತೆ CNG. ಮತ್ತೆ ಆಮೇಲೆ ಏನಾದ್ರು ಪ್ರಾಬ್ಲಮ್, ಗಾಡಿ ಆಫ್ ಆಗಲ್ಲ, ಗಾಡಿ ಪೆಟ್ರೋಲ್ ಹೋಗುತ್ತೆ. ಆಕ್ಸಿಡೆಂಟ್ ಅದೇ ಶಿಫ್ಟ್ ಆಗ್ಬಿಡುತ್ತೆ. ಜರ್ಕಿಂಗ್ ಬರಲ್ಲ, ಆಕ್ಸಿಡೆಂಟ್ ಆಗಲ್ಲ, ಏನಾಗಲ್ಲ, ಡೈರೆಕ್ಟ್ ಪೆಟ್ರೋಲ್ ಹೋಗ್ಬಿಡುತ್ತೆ. ಪೆಟ್ರೋಲ್ ಮಿನಿಮಮ್ ಎಷ್ಟು ಮೇಂಟೈನ್ ಮಾಡಬೇಕು? ಮಿನಿಮಮ್ 10 ರಿಂದ 15 ಲೀಟರ್ ಮೇಂಟೈನ್ ಮಾಡಿದ್ರೆ ಇರಲೇಬೇಕು. ಸೊ ಪೆಟ್ರೋಲ್ ಇಂದ ನಾವು ಬೇಕಾದ್ರೆ CNG ಶಿಫ್ಟ್ ಮಾಡ್ಕೋಬಹುದು. ಎಸ್ ಸರ್ ಮತ್ತೆ ಎಲ್ಲ ವಿಷಯನ ತಿಳಿಸ್ಕೊಟ್ವಿ. ಕೊನೆದಾಗ ಏನಾದ್ರು ಸಜೆಸ್ಟ್ ಮಾಡೋದು ಹೇಳೋದಿದ್ಯಾ? ಇಲ್ಲ, ಏನಂತಂದ್ರೆ ಇನ್ನು ಕಸ್ಟಮರ್ಗೆ ನಾವು ಏನು ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಬನ್ನಿ, ನಿಮ್ಗೆ ಒಳ್ಳೆ ಫಿಟ್ಟಿಂಗ್ ಮಾಡ್ಕೊಡ್ತೇವೆ, ಒಳ್ಳೆ ಸರ್ವಿಸ್ ಕೊಡ್ತೀವಿ. ಬೆಂಗಳೂರಲ್ಲಿ ಯಾವುದೇ ಬ್ರಾಂಚ್ 3 ಬ್ರಾಂಚಿಗೆ ಎಲ್ಲಾದರೂ ಹೋದ್ರೆ ಒಳ್ಳೆ ಸರ್ವಿಸ್, ಒಳ್ಳೆ ಫಿಟ್ಟಿಂಗ್ ಕೊಡ್ತೀವಿ ಅಂತ ಕಸ್ಟಮರ್ ಅಲ್ವಾ. ಸೊ ನೋಡ್ಕೊಂಡ್ರಲ್ವಾ ಬೋರ್ಡ್ ನೋಡಿ, ನ್ಯಾಚುರಲ್ ಗ್ಯಾಸ್ ಟೆಕ್ ಸೊಲ್ಯೂಷನ್ಸ್. ಸೊ CNG. ಸೊ ಇಲ್ಲಿ ಬಂದರೆ ಕಂಪ್ಲೀಟಾಗೆ ಇನ್ಸ್ಟಾಲೇಷನ್ ಮಾಡಿ ಕೊಡ್ತಾರೆ ನೋಡಿ. ಮತ್ತೆ ಆಲ್ರೆಡಿ ಇನ್ನೊಂದು ಕಾರ್ ಬಂತು. ಸೊ ಈ ಥರ ಕಾರ್ ಬರ್ತಾ ಇರುತ್ತೆ. ಅಲ್ಲೂ ಕೂಡ ಆಟೋಗಳು ನಿಂತಿದ್ದಾವೆ ನೋಡಿ, ಅಲ್ಲೂ ಕೂಡ ಕಾರ್ ನಿಂತಿದ್ದಾವೆ. ಎಷ್ಟೇ ಬಂದರೂ ಜಸ್ಟ್ 3 ಅವರ್ಸ್ ನೀವೇ ನನಗೆ ಸಿಗುತ್ತಾ ಇಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರೀವಿಯಸ್ಲಿ ಒಂದು ಫೋನ್ ಮಾಡ್ಕೊಂಬನ್ನಿ ಅಷ್ಟೇ ಬಂದರು. ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ. ನೀವೇನಾದ್ರು CNG ಫಿಟ್ ಮಾಡ್ಬೇಕಂದ್ರೆ ಡೈರೆಕ್ಟಾಗಿ ಬರ್ಬೋದು. 3 ಬ್ರಾಂಚ್ ಇದೆ, ಸರ್ಜಾಪುರ, ವಿಜಯನಗರ, ಯಲಹಂಕ, ರೇವಾ ಯೂನಿವರ್ಸಿಟಿ ಹತ್ರ. ಎಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್.